ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಮಂತ್. ಇವತ್ತೇನಪ್ಪ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಪೂರ್ಣ ವಿಜ್ಞಾನ ವಿಷಯವನ್ನು ತಮ್ಮೊಂದಿಗೆ ಚರ್ಚಿಸಲು ಬಂದಿದ್ದೇನೆ. ಶ್ರೀಮಂತ್ ಸರ್ ಸೈನ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮೂಲಕ ಸಂಪೂರ್ಣ ವಿಜ್ಞಾನವನ್ನು ಯಾವ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮಿಗೆ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋದಾಗ ಕ್ವಶನ್ಸ್ ಯಾವ ರೀತಿಯಾಗಿ ಬರ್ತವೆ ಅಂತಕ್ಕಂಥದ್ದನ್ನು ಡೀಟೇಲ್ಸಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ವಿಜ್ಞಾನ ಅಂತ ಬಂದಾಗ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ, ಈ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ಕೇಳಿದ ಹಾಗೆ ಕಾನ್ಸೆಪ್ಟ್ ವೈಸ್ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ ಆ ರೀತಿಯಾಗಿ ಇರೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್. ಇಲ್ಲೇನಪ್ಪ ಅಂತಂದರೆ ವಿಜ್ಞಾನವನ್ನು ನಾವು ಕಲ್ತಿರ್ತಕ್ಕಂಥ ವಿಜ್ಞಾನವನ್ನು ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಏನಪ್ಪ ಅಂತಂದರೆ ಅಳವಡಿಕೆ ಮಾಡ್ಕೋತ ಹೋಗ್ತೀವಿ ಅಂತಕ್ಕಂಥದ್ದನ್ನು ಆಧಾರವಾಗಿಟ್ಕೊಂಡು ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿಲೆಬಸ್ಸನ್ನು ನೋಡಿದಾಗ ಜನರಲ್ ಸೈನ್ಸ್ ಅಂತ ಇರುತ್ತೆ, ಸಾಮಾನ್ಯ ವಿಜ್ಞಾನ ಅಂತ ಇರುತ್ತೆ, ವಿಜ್ಞಾನ ಅಂತ ಇರಲ್ಲ. ಹಾಗಾಗಿ ಈ ಜನರಲ್ ಸೈನ್ಸಲ್ಲಿ ಪ್ರಮುಖವಾಗಿ ನಾವೇನಪ್ಪ ಅಂತಂದ್ರೆ 3 ಪಾರ್ಟ್ಸ್ಗಳನ್ನು ನೋಡ್ತಾ ಬರ್ತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತಕ್ಕಂಥದ್ದು. ಈ 3 ಭಾಗಗಳಿಂದ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಅಂತಂದ್ರೆ ಬಯಾಲಜಿ ಕಾರ್ನರ್ಗಳಿಂದ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಫಸ್ಟ್ ಬಯಾಲಜಿಯಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಕ್ಲಾಸಸ್ಗಳು ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿ ಇರುತ್ತೆ. ಓಕೆ, ಎಸ್. ಈ ಬಯಾಲಜಿಯನ್ನು ಸ್ಟಾರ್ಟ್ ಮಾಡಿಬಿಡೋಣ ಫಸ್ಟ್. ಅದರಲ್ಲಿ ಜೀವಕೋಶಗಳ ಅಧ್ಯಯನ ಅಂತಕ್ಕಂಥ ಒಂದು ಚಾಪ್ಟರ್ ಬರುತ್ತೆ ಫಸ್ಟ್. ದಿಸ್ ಈಸ್ ಇಂಡೆಕ್ಸ್, ಪರಿವಿಡಿ ಅಂತ ಹೇಳ್ತಾ ಬರ್ತೀವಿ. ಯಾವ್ಯಾವ ಚಾಪ್ಟರ್ಸ್ಗಳು ಬರ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಜೀವಕೋಶಗಳ ಅಧ್ಯಯನ ಅಂತಕ್ಕಂಥ ಚಾಪ್ಟರ್ ಬರುತ್ತೆ. ಸ್ಟಡಿ ಆಫ್ ದಿ ಸೆಲ್ಸ್ ಅಂತ ಕರಿತೀವಿ. ಕೋಶ ವಿಭಜನೆ, ಸೆಲ್ ಡಿವಿಷನ್. ಜೀವನ ಕ್ರಿಯೆಗಳು, ಲೈಫ್ ಪ್ರೊಸೆಸಸ್ ಅಂತ ಕರಿತೀವಿ. ಮಾನವನ ಮೆದುಳು, ಹ್ಯೂಮನ್ ಬ್ರೈನ್ ಅಂತ ಕರಿತೀವಿ. ಪಂಚೇಂದ್ರಿಗಳು, ಸೆನ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಗ್ರಂಥಿಗಳು, ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೂಕ್ಷ್ಮಾಣು ಜೀವಿಗಳು ಮತ್ತು ರೋಗಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಡಿಸೀಸಸ್ ಅಂತ ಕರಿತೀವಿ. ಆಹಾರದಲ್ಲಿನ ಪೋಷಕಾಂಶಗಳು, ಫುಡ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮಾನವನ ಅಸ್ಥಿಪಂಜರ, ಹ್ಯೂಮನ್ ಸ್ಕೆಲಿಟಲ್ ಸಿಸ್ಟಮ್ ಅಂತ ಕರಿತೀವಿ. ಅಂಗಾಂಶಗಳು, ಟಿಶ್ಯೂಸ್ ಅಂತ ಕರಿತೀವಿ. ಜೀವಿಗಳ ಸಾಮ್ರಾಜ್ಯ, ಲಿವಿಂಗ್ ಕಿಂಗ್ಡಮ್ ಅಂತ ಕರಿತಾ ಬರ್ತೀವಿ. ಇದಿಷ್ಟು ಬಯಾಲಜಿಯಲ್ಲಿರ್ತಕ್ಕಂತಹ ಒಂದು ಅಧ್ಯಾಯಗಳು, ಚಾಪ್ಟರ್ಸ್. ಇದರಲ್ಲಿ ಫಸ್ಟ್ ಚಾಪ್ಟರ್ ಜೀವಕೋಶಗಳ ಅಧ್ಯಯನ ಅಂತಕ್ಕಂಥದ್ದು. ಇದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ವಿಜ್ಞಾನದಲ್ಲಿ ಯಾವುದೇ ಒಂದು ವರ್ಡ್ ತೆಗೆದುಕೊಳ್ರಿ, ಯಾವುದೇ ಒಂದು ಪದ ತೆಗೆದುಕೊಳ್ರಿ, ಅದು ಸಂಪೂರ್ಣವಾಗಿ ನಿಮಗೆ ಇಂಗ್ಲೀಷಲ್ಲಿ ಗೊತ್ತಿರಬೇಕು. ಇಲ್ಲ ಅಂತಂದರೆ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದು ಕಷ್ಟ ಆಗುತ್ತೆ. ಕ್ವಶನ್ ಪೇಪರ್ ಫಸ್ಟ್ ಇಂಗ್ಲೀಷಲ್ಲಿ ಸೆಟ್ ಆಗುತ್ತೆ, ಆಮೇಲೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡೇನಪ್ಪ ಅಂತಂದರೆ ಕನ್ನಡಕ್ಕೆ ಅನುವಾದ ಮಾಡಲಾಗುತ್ತೆ. ಹಾಗಾಗಿ ಎಲ್ಲ ಪದಗಳು ಅನುವಾದ ಆಗಿರಲ್ಲ. ಹಾಗಾಗಿ ಏನಪ್ಪ ಅಂತಂದ್ರೆ ಅಟ್ಲೀಸ್ಟ್ ವರ್ಡ್ಗಳು, ಸೆಂಟೆನ್ಸ್ ಗೊತ್ತಿಲ್ಲದೇ ಇದ್ದರೂ ಅಟ್ಲೀಸ್ಟ್ ವರ್ಡ್ಗಳು ಇಂಗ್ಲೀಷಲ್ಲಿ ಗೊತ್ತಿದ್ದರೆ ಸಾಕು, ನಾವು ಚೆನ್ನಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಓಕೆನಾ? ಎಸ್. ಈಗ ನೇರವಾಗಿ ಚಾಪ್ಟರ್ಸ್ಗಳನ್ನು ಸ್ಟಾರ್ಟ್ ಮಾಡಿಬಿಡೋಣ. ಅದರಲ್ಲಿ ಫಸ್ಟ್ ಚಾಪ್ಟರ್ ಜೀವಕೋಶಗಳ ಅಧ್ಯಯನ, ಸ್ಟಡಿ ಆಫ್ ದಿ ಸೆಲ್ ಅಂತಕ್ಕಂಥದ್ದು. ಓಕೆ, ಎಸ್. ಈ ಜೀವಕೋಶಗಳ ಅಧ್ಯಯನ ಅಂತಕ್ಕಂಥ ಒಂದು ಚಾಪ್ಟರಲ್ಲಿ ಏನೇನು ಸ್ಟಡಿ ಮಾಡ್ತೀವಿ ಅಂತಂದರೆ, ಜೀವಕೋಶದ ಆವಿಷ್ಕಾರ, ಡಿಸ್ಕವರಿ ಆಫ್ ದಿ ಸೆಲ್ ಅಂತ ಕರಿತಾ ಬರ್ತೀವಿ. ಜೀವಕೋಶವನ್ನು ಯಾರು ಕಂಡುಹಿಡಿದ್ರು, ಯಾವ ರೀತಿಯಾಗಿ ಕಂಡುಹಿಡಿದ್ರು ಅಂತಕ್ಕಂಥ ನೋಡ್ತಾ ಬರ್ತೀವಿ. ಆಮೇಲೆ ಜೀವಕೋಶದ ಡೆಫಿನೇಷನನ್ನು ನೋಡ್ತಾ ಬರ್ತೀವಿ. ಕೋಶ ಸಿದ್ಧಾಂತ ಅಂದರೆ ಏನು, ಅದನ್ನು ಯಾರು ಮಂಡಿಸಿದ್ರು, ಕೋಶದ ರಚನೆ, ಜೀವಕೋಶದಲ್ಲಿ ಏನೇನಿದೆ, ಔಟ್ಲುಕ್ ಅಂತ ಕರಿತೀವಿ, ಹೌದಾ? ಅದರಲ್ಲಿ ಏನೇನು ಕಾಣ್ತವೆ, ಯಾವ್ಯಾವ ರೀತಿಯಾಗಿ ಅದರಲ್ಲಿ ರಚನೆ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಆಮೇಲೆ ಜೀವಕೋಶದ ಒಂದು ವಿಧಗಳು, ಟೈಪ್ಸ್ ಆಫ್ ಸೆಲ್ಸ್ ಅಂತ ಕರಿತೀವಿ ಪ್ರಮುಖವಾಗಿ, ಅದನ್ನು ನಾವು ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಓಕೆನಾ? ಎಸ್. ಇಲ್ಲಿ ಜೀವಕೋಶದ ಆವಿಷ್ಕಾರ ಅಂತ ಬಂದಾಗ, ಡಿಸ್ಕವರಿ ಅಂತ ಬಂದಾಗ ಏನಾಗ್ತಾ ಹೋಗುತ್ತೆ, ಫಸ್ಟು ಜೀವಕೋಶವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್ ಅಂತಕ್ಕಂಥ ಒಂದು ವಿಜ್ಞಾನಿ. 1665ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ ಏನಪ್ಪ ಅಂತಂದ್ರೆ ಜೀವಕೋಶವನ್ನು ಕಂಡುಹಿಡಿತಾ ಹೋಗ್ತಾರೆ. ಯಾವ ರೀತಿಯಾಗಿ ಜೀವಕೋಶವನ್ನು ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿತಾರೆ ಅಂತಂದರೆ, ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಅವರು ಕಾರ್ಕ್ ಅಂತಕ್ಕಂಥ ಒಂದು ವಸ್ತುವನ್ನು ತಗೋತಾರೆ. ಕಾರ್ಕ್ ಅಂತಂದರೆ ಒಂದು ಮರದ ತೊಗಟೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಒಂದು ಚಿಕ್ಕದಾದ ಒಂದು
ಸಸ್ಯವನ್ನು ತೆಗೆದುಕೊಂಡಾಗ ಅದು ಬೆಳೀತಾ 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 ಹೋದಂತೆ ಅದರ ಕಾಂಡದಲ್ಲಿ ಏನಪ್ಪ ಅಂತಂದರೆ ತೊಗಟೆ ಬೆಳೀತಾ ಹೋಗ್ತದೆ. ನಿರುಪಯುಕ್ತ ವಸ್ತು, ಅದು ಡೆಡ್ ಸೆಲ್ಸ್ ಇರ್ತವೆ. ಆ ತೊಗಟೆ ಮರ ದೊಡ್ಡದಾದಂಗೆ ಏನಾಗ್ತದೆ ಅಂತಂದ್ರೆ ಕಳಿಚಿ ಬೀಳುತ್ತದೆ. ಅದನ್ನು ನಾವು ಕಾರ್ಕ್ ಅಂತ ಕರಿತೀವಿ. ಮರದ ಒಂದು ಭಾಗ ಅದು ತೊಗಟೆ ಅಂತಕ್ಕಂಥದ್ದು. ಆ ಕಾರ್ಕ್ ಅಂತಕ್ಕಂಥ ಒಂದು ನಿರ್ಜೀವ ವಸ್ತುವನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂತಂದ್ರೆ ಈ ಜೀವಕೋಶದ ಆವಿಷ್ಕಾರವನ್ನು ಮಾಡ್ತಾ ಹೋಗ್ತಾರೆ. ಕಾರ್ಕ್ ಅಂತಂದರೆ ಈ ರೀತಿಯಾಗಿರುತ್ತೆ. ನೀವು ಆ ಬಾಟಲ್ಗಳ ಮೇಲೆ ಮುಚ್ಚಳ ನೋಡಿರ್ತೀರಿ. ದಿಸ್ ಈಸ್ ವಾಟ್ ಕಾರ್ಕ್. ಒಂದು ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಒಂದು ಮುಚ್ಚಳ ಇರುತ್ತೆ. ಒಂದು ಗಾಜಿನಿಂದ ಮಾಡಿರ್ತಕ್ಕಂಥ ಬಾಟಲ್ಗಳ ಮೇಲೆ ಏನಪ್ಪ ಅಂತಂದರೆ ಇತ್ತೀಚೆಗೆ ಅದನ್ನು ಪ್ಯಾಕ್ ಮಾಡುವುದ್ರ ಮೂಲಕ ಏನಪ್ಪ ಅಂತಂದರೆ ನಾವು ನೋಡ್ತಾ ಬರ್ತೀವಿ. ಇಂಥ ಒಂದು ವಸ್ತುವನ್ನು ತೆಗೆದುಕೊಂಡು, ಕಾರ್ಕ್ ಅಂತಕ್ಕಂಥ ವಸ್ತುವನ್ನು ತೆಗೆದುಕೊಂಡು ತಾವೇ ಸ್ವತಃ ನಿರ್ಮಿಸಿರ್ತಕ್ಕಂಥ ಒಂದು ಸರಳ ಸೂಕ್ಷ್ಮದರ್ಶಕ, ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಈ ಸರಳ ಸೂಕ್ಷ್ಮದರ್ಶಕದ ಸಹಾಯದಿಂದ ಈ ಕಾರ್ಕ್ ಅಂತಕ್ಕಂಥ ಒಂದು ಕಟ್ಟಿಗೆ ಚೂರನ್ನು ನೋಡಿದಾಗ ಅದರೊಳಗೆ ಅವರಿಗೆ ಏನಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ರಚನೆ ಕಾಣ್ತದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಜೇನುಗೂಡಿನ ಆಕಾರದ ರಚನೆ ಕಾಣ್ತದೆ. ಈ ಜೇನುಗೂಡಿನ ಆಕಾರದ ರಚನೆಯಲ್ಲಿರ್ತಕ್ಕಂತಹ ಈ ಬ್ಲಾಕ್ಸ್ಗಳನ್ನು ಅವರೇನಪ್ಪ ಅಂತಂದರೆ ಸೆಲ್ ಅಂತ ಕರಿತಾ ಹೋಗ್ತಾರೆ. ಸೆಲ್ ಅಂದರೆ ಕನ್ನಡದಲ್ಲಿ ಚಿಕ್ಕ ಕೋಣೆ ಅಂತ ಅನುವಾದ ಮಾಡ್ತಾ ಹೋಗ್ತಾರೆ. ಓಕೆ, ದಿಸ್ ಈಸ್ ವಾಟ್ ಸೆಲ್. ಇದು ಮೈಕ್ರೋಸ್ಕೋಪಲ್ಲಿ ಈ ಕಾರ್ಕನ್ನು ಇಟ್ಟು ನೋಡಿದಾಗ ಏನಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ರಚನೆಯನ್ನು ಅವ್ರು ನೋಡ್ತಾ ಬರ್ತಾರೆ. ಅದನ್ನು ನಾವೇನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಓಕೆನಾ? ದಿಸ್ ಈಸ್ ವಾಟ್ ಹೌ ಟು ಡಿಸ್ಕವರ್ ಸೆಲ್ ಅಂತಕ್ಕಂಥದ್ದು. 1665ರಲ್ಲಿ ರಾಬರ್ಟ್ ಹುಕ್ ರವರು ತಾವೇ ಸ್ವತಃ ನಿರ್ಮಿಸಿರ್ತಕ್ಕಂಥ ಒಂದು ಸರಳ ಸೂಕ್ಷ್ಮದರ್ಶಕದ ಸಹಾಯದಿಂದ ಈ ಕಾರ್ಕ್ ಅಂತಕ್ಕಂಥ ಒಂದು ವಸ್ತುವನ್ನು ವೀಕ್ಷಣೆ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ರಚನೆ ಕಾಣ್ತದೆ. ಇದನ್ನು ಜೇನುಗೂಡಿಗೆ ಹೋಲಿಸ್ತಾರೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಈ ಜೇನುಗೂಡಿನ ಆಕಾರದ ರಚನೆಯಲ್ಲಿರ್ತಕ್ಕಂತಹ ಒಂದು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಅವರೇನಪ್ಪ ಅಂತಂದರೆ ಸೆಲ್ ಅಂತ ಕರಿತಾ ಬರ್ತಾರೆ. ದಿಸ್ ಈಸ್ ವಾಟ್ ಹೌ ಟು ಡಿಸ್ಕವರ್ ಸೆಲ್ ಅಂತಕ್ಕಂಥದ್ದು. ಈ ಒಂದು ಜೀವಕೋಶ ಎಂಥ ಜೀವಕೋಶ ಅಂತಂದರೆ ಇದು ನಿರ್ಜೀವ ಜೀವಕೋಶ. ಇದರಲ್ಲಿ ಜೀವ ಇರಲ್ಲ. ಜೀವ ಇಲ್ಲದೇ ಇರತಕ್ಕಂಥ ಒಂದು ವಸ್ತುವನ್ನು ತೆಗೆದುಕೊಂಡು 1665ರಲ್ಲಿ ರಾಬರ್ಟ್ ಹುಕ್ ರವರು ಕಂಡುಹಿಡಿದ್ರು. ಇನ್ನು ಜೀವ ಇರತಕ್ಕಂಥ ಒಂದು ಜೀವಕೋಶವನ್ನು ಯಾರು ಕಂಡುಹಿಡಿತಾರೆ ಅಂತಂದರೆ ಆಂಟಿವಾನ್ ಲಿವನ್ ಹಾಕ್ ಅಂತಕ್ಕಂಥ ವಿಜ್ಞಾನಿ. ಆಂಟಿವಾನ್ ಲಿವನ್ ಹಾಕ್ ಅಂತಕ್ಕಂಥ ವಿಜ್ಞಾನಿ ಏನಪ್ಪ ಅಂತಂದರೆ ಆಂಟಿವಾನ್ ಲಿವನ್ ಹಾಕ್ ಅಂತಕ್ಕಂಥ ವಿಜ್ಞಾನಿ ಏನಪ್ಪ ಅಂತಂದರೆ ಜೀವ ಇರತಕ್ಕಂಥ ವಸ್ತುಗಳಲ್ಲಿರ್ತಕ್ಕಂತಹ ಜೀವಕೋಶಗಳನ್ನು ಕಂಡುಹಿಡಿತಾನೆ. ಹಾಗಾದರೆ ಈ ಜೀವಕೋಶ ಅಂದರೆ ಏನು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಜೀವಕೋಶ ಅಂತಂದರೆ ಜೀವಿಯ ವಾಟ್ ಈಸ್ ಸೆಲ್ ಅಂತಂದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ನಾವು ಜೀವಕೋಶ ಅಂತ ಕರಿತೀವಿ. ಜೀವಿಯ ರಚನಾತ್ಮಕ ಅಂದರೆ ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ನೋನ್ ಆಸ್ ಸೆಲ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ವಾಟ್ ಈಸ್ ಸೆಲ್? ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಅಂದರೆ ಒಂದು ಜೀವಿ ರಚನೆ ಆಗಬೇಕಾಗಿತ್ತು ಅಂತಂದರೆ ಅಲ್ಲಿ ಪ್ರಮುಖವಾಗಿ ಏನು ಬೇಕು ಅಂತಂದರೆ ಜೀವಕೋಶ ಬೇಕು. ಆ ಜೀವಿಯ ದೇಹದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಆಗಬೇಕು ಅಂತಂದರೆ ಅಲ್ಲಿ ಜೀವಕೋಶ ಬೇಕು. ಹಾಗಾಗಿ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ನಾವೇನಂತ ಕರಿತೀವಿ? ಜೀವಕೋಶ ಅಂತ ಕರಿತೀವಿ. ಹಾಗಾದರೆ ಜೀವಿಯ ದೇಹದಲ್ಲಿರ್ತಕ್ಕಂತಹ ಒಂದು ಜೀವಕೋಶ ಯಾವ ರೀತಿಯಾಗಿರ್ತದೆ ಅಂತಂದರೆ, ಉದಾಹರಣೆ ಈಗ ನಿರ್ಜೀವ ವಸ್ತುಗಳನ್ನು ತೆಗೆದುಕೊಂಡಾಗ ಈ ಪೆನ್ ಆಗಿರ್ಬೋದು, ಈ ಮನೆಗಳ ಗೋಡೆಗಳಾಗಿರ್ಬೋದು, ಡಸ್ಟರ್ ಆಗಿರ್ಬೋದು, ಚಾಕ್ ಪೀಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಥಿಂಗ್ಸ್, ವಾಟ್ ಎವರ್ ಇಟ್ ಮೇ ಬಿ, ಭೂಮಿ ಮೇಲಿರ್ತಕ್ಕಂತಹ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡಾಗ ಆ ವಸ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಮೂಲ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ, ಮೂಲ ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ಅದೇ ರೀತಿ ಜೀವ ಇರ್ತಕ್ಕಂಥ ವಸ್ತುಗಳು, ಭೂಮಿಯ ಮೇಲೆ
ಜೀವ ಇರ್ತಕ್ಕಂಥ ವಸ್ತುಗಳು ಯಾವ ರೀತಿಯಾಗಿ ರಚನೆಯಾಗಿರ್ತವೆ ಅಂತಂದರೆ ಜೀವಕೋಶಗಳಿಂದ ರಚನೆಯಾಗಿರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಓಕೆನಾ? ಎಸ್. ಈಗ ಗೋಡೆಗಳನ್ನು ತೆಗೆದುಕೊಂಡಾಗ ಯಾವ ರೀತಿಯಾಗಿ ಗೋಡೆಗಳ ನಿರ್ಮಾಣ ಆಗಿರ್ತವೆ ಅಂತಂದರೆ ಚಿಕ್ಕ ಚಿಕ್ಕ ಇಟ್ಟಿಗೆಗಳಿಂದ ಏನಪ್ಪ ಅಂತಂದರೆ ಗೋಡೆಗಳ ನಿರ್ಮಾಣ ಆಗಿರ್ತವೆ. ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಜೀವಿಯ ದೇಹ ಯಾವ ರೀತಿಯಾಗಿ ನಿರ್ಮಾಣವಾಗಿರ್ತದೆ ಅಂತಂದರೆ ಜೀವಕೋಶಗಳಿಂದ ನಿರ್ಮಾಣ ಆಗಿರ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಹಾಗಾಗಿ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ನಾವು ಜೀವಕೋಶ ಅಂತ ಕರಿತಾ ಬರ್ತೀವಿ. ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ನೌನ್ ಆಸ್ ಸೆಲ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಓಕೆ, ಎಸ್, ದಿಸ್ ಇಸ್ ವಾಟ್ ಸೆಲ್ ಅಂತಕ್ಕಂಥದ್ದು. ನೆಕ್ಸ್ಟ್, ಈ ಜೀವಕೋಶ ನಮಗೆ ನೋಡೋಕೆ ಹೆಂಗೆ ಕಾಣ್ತದೆ ಅಂದ್ರೆ ಈ ರೀತಿಯಾಗಿ ದಿಸ್ ಈಸ್ ವಾಟ್ ಪ್ಲಾಂಟ್ ಸೆಲ್. ಇದು ಏನಪ್ಪ ಅಂತಂದರೆ ಆ್ಯನಿಮಲ್ ಸೆಲ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಓಕೆನಾ? ಎಸ್. ಈ ಜೀವಕೋಶ ಆಕಾರ ಯಾವ ರೀತಿಯಾಗಿರ್ತದೆ ಅಂದರೆ ಈ ಜೀವಕೋಶ ದುಂಡಾಕಾರವಾಗಿರ್ಬೋದು, ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ದುಂಡಾಕಾರವಾಗಿರ್ಬೋದು. ಈ ಜೀವಕೋಶ ದಂಡಾಕಾರವಾಗಿರ್ಬೋದು, ದಂಡಾಕಾರದ ರಚನೆಯನ್ನು ಸಹ ಹೊಂದಿರುತ್ತದೆ. ಇದು ಸ್ಪಿಂಡಲ್ ಶೇಪಲ್ಲಿ ಇರ್ಬೋದು. ಸ್ಪಿಂಡಲ್ ಶೇಪ್ ಅಂತಂದರೆ ಉದ್ದಾಗಿರ್ತದೆ, ಹೌದಾ? ಆಮೇಲೆ ಕದುರಿನ ಆಕಾರವನ್ನು ಸಹ ಹೊಂದಿರುತ್ತದೆ. ಕದುರಿನ ಆಕಾರ ಅಂತಂದರೆ ಈ ರೀತಿಯಾಗಿರುತ್ತೆ. ಕೆಲವೊಂದು ಜೀವಕೋಶಗಳು ಈ ರೀತಿಯಾಗಿ ಕದುರಿನ ಆಕಾರವನ್ನು ಸಹ ಹೊಂದಿರ್ತವೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಸ್ಪಿಂಡಲ್ ಶೇಪ್ ಅಂತ ಕರಿತೀವಿ. ಕದುರಿನ ಆಕಾರ ಅಂತಂದರೆ ಮುಂದೆ ಮತ್ತು ಹಿಂದೆ ಸ್ವಲ್ಪ ಚೂಪಾಗಿರುತ್ತೆ, ಅದನ್ನು ಕದುರಿನ ಆಕಾರ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ಏನಪ್ಪ ಅಂತಂದರೆ ಜೀವಕೋಶವನ್ನು ವಿಭಿನ್ನ ಆಕಾರದಲ್ಲಿ ಏನಪ್ಪ ಅಂತಂದರೆ ನೋಡ್ತಾ ಬರ್ತೀವಿ. ನೆಕ್ಸ್ಟ್, ಜೀವಕೋಶದ ರಚನೆ. ಜೀವಕೋಶ ಯಾವ ರೀತಿಯಾಗಿ ರಚನೆಯಾಗಿರ್ತದೆ ಅಂತಂದರೆ ಜೀವಕೋಶವನ್ನು ನಾವು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಿದಾಗ ನಾವು ಅದರಲ್ಲಿ ಪ್ರಮುಖವಾಗಿ 3 ಭಾಗಗಳನ್ನು ನೋಡ್ತಾ ಬರ್ತೀವಿ. ಒಂದು ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತಾ ಬರ್ತೀವಿ, ಅಥವಾ ಪ್ಲಾಸ್ಮಾ ಲೆಮಾ ಅಂತ ಕರಿತೀವಿ. ಕೋಶ ದ್ರವ್ಯ, ಸೈಟೋಪ್ಲಾಸಮ್ ಅಂತ ಕರಿತೀವಿ. ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ಯಾವುದೇ ಒಂದು ಜೀವಕೋಶವನ್ನು ನಾವು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಿದಾಗ ಪ್ರಮುಖವಾಗಿ ನಮಗೆ 3 ಭಾಗಗಳು ಕಂಡುಬರ್ತವೆ. ಒಂದು ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್, ಕೋಶ ದ್ರವ್ಯ, ಸೈಟೋಪ್ಲಾಸಮ್, ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಈ ಕೋಶ ಪೊರೆ ಅಂತಂದರೆ ಏನು? ಅದು ಜೀವಕೋಶದಲ್ಲಿ ಎಲ್ಲಿರುತ್ತೆ? ಅದು ಯಾವ ರೀತಿಯಾಗಿ ಏನಪ್ಪ ಅಂತಂದ್ರೆ ಜೀವಕೋಶಕ್ಕೆ ಅಗತ್ಯವಾಗಿದೆ, ಅದರ ಕೆಲಸ ಏನು? ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಡೀಟೇಲ್ಸ್ ಆಗಿ ಕೋಶ ಪೊರೆಯ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರೋಣ. ನೆಕ್ಸ್ಟ್, ಕೋಶ ಪೊರೆ ಇನ್ ಡೀಟೇಲ್ಡ್. ಇದು ಕೋಶ ಪೊರೆ ಎಲ್ಲಿರ್ತದೆ ಅಂತಂದರೆ ಇದು ಜೀವಕೋಶದ ಸುತ್ತಲೂ ಕಂಡುಬರುತ್ತೆ, ಹೌದಾ? ಇಲ್ಲಿ ಆಗಲೇ ನೋಡಿದ್ವಿ ನಾವು ಪ್ಲಾಂಟ್ ಸೆಲ್ ಆ್ಯಂಡ್ ಆ್ಯನಿಮಲ್ ಸೆಲ್. ಈ ಜೀವಕೋಶದ ಸುತ್ತಲೂ ಕಂಡುಬರ್ತಕ್ಕಂಥ ಒಂದು ಪೊರೆ, ತೆಳುವಾದ ಪೊರೆಯನ್ನು, ಇದನ್ನು ನಾವು ಇಲ್ಲೇನಿದೆಯಲ್ಲ ದಿಸ್ ಈಸ್ ವಾಟ್, ಇದು ಕೋಶ ಪೊರೆ. ಈ ಜೀವಕೋಶದ ಸುತ್ತಲೂ ಕಂಡುಬರ್ತಕ್ಕಂಥ ಒಂದು ಲೇಯರನ್ನು ನಾವೇನಂತ ಕರಿತೀವಿ ಅಂತಂದರೆ ಕೋಶ ಪೊರೆ ಅಂತ ಕರಿತೀವಿ. ಇನ್ನು ಈ ಸಸ್ಯ ಜೀವಕೋಶದಲ್ಲಿಯೂ ಸಹ ಇಲ್ಲೇ ಇರುತ್ತೆ. ದಿಸ್ ಈಸ್ ವಾಟ್ ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಓಕೆನಾ? ಎಸ್. ಜೀವಕೋಶದಲ್ಲಿ ಸುತ್ತಲೂ ಕಂಡುಬರುತ್ತೆ. ಇದರ ಹೊರಭಾಗದಲ್ಲಿ ಇನ್ನೊಂದು ರಚನೆ ಇದೆ, ಅದನ್ನು ನಾವು ಸೆಲ್ ವಾಲ್ ಅಂತ ಕರಿತಾ ಬರ್ತೀವಿ. ಅದನ್ನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಎಸ್. ಈಗ ಕೋಶ ಪೊರೆ, ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಈ ಕೋಶ ಪೊರೆ ಜೀವಕೋಶದ ಸುತ್ತಲೂ ಕಂಡುಬರುತ್ತೆ. ಇಟ್ ಮೇ ಬಿ ಪ್ಲಾಂಟ್ ಸೆಲ್ ಆರ್ ಆ್ಯನಿಮಲ್ ಸೆಲ್, ವಾಟ್ ಎವರ್ ಇಟ್ ಮೇ ಬಿ. ಅದು ಸಸ್ಯ ಜೀವಕೋಶ ಆಗಿರ್ಬೋದು ಅಥವಾ ಪ್ರಾಣಿ ಜೀವಕೋಶ ಆಗಿರ್ಬೋದು. ಒಟ್ಟಾರೆಯಾಗಿ ಅದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಜೀವಕೋಶದ ಸುತ್ತಲೂ ಕಂಡುಬರುತ್ತೆ. ಇದು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವಿ. ಇಟ್ ಮೇಡ್ ಅಪ್ ಆಫ್ ಪ್ರೋಟೀನ್ ಆ್ಯಂಡ್ ಲಿಪಿಡ್. ಜೀವಕೋಶದ ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಇದು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಈ ಕೋಶ ಪೊರೆ ಏನಕ್ಕೆ ಬೇಕು ಅಂತಂದರೆ ಇದು ಜೀವಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡುತ್ತದೆ. ಸಾಗಾಣಿಕೆ, ಜೀವಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡುತ್ತದೆ. ಜೀವಕೋಶಕ್ಕೆ ಬೇಕಾದ ವಸ್ತುಗಳನ್ನು ಒಳಗೆ ಬಿಡುತ್ತದೆ. ಜೀವಕೋಶದಲ್ಲಿ ಬೇಡದೇ ಇರತಕ್ಕಂಥ ವಸ್ತುಗಳನ್ನು
ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ಜೀವಕೋಶದಿಂದ ಹೊರಗೆ ಹಾಕುವುದಕ್ಕೇನಪ್ಪ ಅಂತಂದರೆ ಸಹಕಾರ ಮಾಡುತ್ತದೆ. ಹಾಗಾಗಿ ಇದರ ಜೀವಕೋಶದ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡ್ತದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಈ ವಸ್ತುಗಳ ಚಲನೆ, ಈ ಕೋಶ ಪೊರೆಯ ಮೂಲಕ ವಸ್ತುಗಳ ಸಾಗಾಣಿಕೆಯನ್ನು, ಚಲನೆಯನ್ನು ನಾವು ಪ್ರಮುಖವಾಗಿ 3 ಕ್ರಿಯೆಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಜೀವಕೋಶದ ಕೋಶ ಪೊರೆಯ ಮೂಲಕ ವಸ್ತುಗಳ ಸಾಗಾಣಿಕೆಯನ್ನು ನಾವೇನಪ್ಪ ಅಂತಂದರೆ ವಸ್ತುಗಳ ಚಲನೆಯನ್ನು ನಾವು 3 ಕ್ರಿಯೆಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ವಿಸರಣೆ, 2 ಅಭಿಸರಣೆ, 3 ಕ್ರಿಯಾತ್ಮಕ ಸಾಗಾಣಿಕೆ. ಕ್ರಿಯಾತ್ಮಕ ಸಾಗಾಣಿಕೆ ಅಂತಕ್ಕಂಥದ್ದು. ವಿಸರಣೆ ಅಂತಂದರೆ ಇಂಗ್ಲೀಷಲ್ಲಿ ಡಿಫ್ಯೂಷನ್ ಅಂತ ಕರಿತೀವಿ. ಅಭಿಸರಣೆ ಅಂತಂದರೆ ಆಸ್ಮೋಸಿಸ್. ಕ್ರಿಯಾತ್ಮಕ ಸಾಗಾಣಿಕೆ ಅಂತಂದರೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು. ಇವು ಏನಪ್ಪ ಅಂತಂದರೆ ಕೋಶ ಪೊರೆಯ ಮೂಲಕ ಆಗುವಂತಹ ಒಂದು ಚಲನೆಗಳು. ವಸ್ತುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ಸಾಗಾಣಿಕೆ ಮಾಡ್ತಾ ಹೋಗ್ತವೆ, ಚಲಿಸ್ತಾ ಹೋಗ್ತವೆ. ಆ ಚಲನೆಯನ್ನು ವಿಸರಣೆ, ಅಭಿಸರಣೆ ಮತ್ತು ಕ್ರಿಯಾತ್ಮಕ ಸಾಗಾಣಿಕೆ, ಡಿಫ್ಯೂಷನ್, ಆಸ್ಮೋಸಿಸ್ ಆ್ಯಂಡ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂಥೇಳಿ 3 ಕ್ರಿಯೆಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಇವುಗಳನ್ನು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮಿಗೆ ಇದರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಹೌದಾ? ಸುಮಾರು ಸಲ PSI ಎಕ್ಸಾಮಿಗೆ ಆಗಿರ್ಬೋದು, KS ಎಕ್ಸಾಮಿಗೆ ಆಗಿರ್ಬೋದು, ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಅಂತಕ್ಕಂಥದ್ದನ್ನು ಸಹ ಏನಪ್ಪ ಅಂತಂದರೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಇನ್ನು ಫಸ್ಟ್ ಯಾವ ಚಲನೆ ಅಂತಂದರೆ ವಿಸರಣೆ ಅಂತಕ್ಕಂಥದ್ದು, ಡಿಫ್ಯೂಷನ್ ಅಂತ ಕರಿತೀವಿ. ಡಿಫ್ಯೂಷನ್, ವಿಸರಣೆ ಅಂತ ಕರಿತೀವಿ. ಯಾವುದೇ ಒಂದು ಚಲನೆ ಆಗಿರ್ಬೋದು, ಯಾವ ರೀತಿಯಾಗಿ ವಸ್ತುಗಳು ಚಲನೆ ಆಗ್ತವೆ ಅಂತಂದರೆ ಅಣುಗಳು ಯಾವಾಗಲೂ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತವೆ. ಯಾವಾಗಲೂ ಅಣುಗಳು ಯಾವ ರೀತಿಯಾಗಿ ಚಲನೆ ಆಗ್ತವೆ ಅಂತಂದರೆ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅಂತ ಕರಿತೀವಿ. ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಅಂತ ಕರಿತಾ ಬರ್ತೀವಿ. ಯಾವಾಗಲೂ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತವೆ. ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಡಿಫ್ಯೂಷನ್ ಅಂತ ಕರಿತೀವಿ. ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಈಸ್ ನೌನ್ ಆ್ಯಸ್ ಡಿಫ್ಯೂಷನ್ ಅಂತಕ್ಕಂಥದ್ದು. ವಿಸರಣೆ ಅಂತಂದರೆ ಅಣುಗಳು ಯಾವಾಗಲೂ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತವೆ. ಅದನ್ನು ನಾವೇನಪ್ಪ ಅಂತಂದರೆ ವಿಸರಣೆ ಅಂತ ಕರಿತೀವಿ. ಈ ವಿಸರಣೆಯ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಅಂತಂದ್ರೆ ಈ ವಿಸರಣೆಯ ಅಪ್ಲಿಕೇಶನ್ಸ್ ಆಫ್ ಡಿಫ್ಯೂಷನ್ ಅಂತಕ್ಕಂಥದ್ದು. ಯಾವ ರೀತಿಯಾಗಿ ನಾವು ವಿಸರಣೆಯನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತಕ್ಕಂಥದ್ದನ್ನು ಆಧಾರವಾಗಿಟ್ಕೊಂಡು ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಈ ವಿಸರಣೆ ಎಲ್ಲೆಲ್ಲಿ ನಡೀತದೆ ಅಂತಂದರೆ ಧೂಮಪಾನದ ವಾಸನೆ ಗಾಳಿಯಲ್ಲಿ ಹರಡುವುದು. ಧೂಮಪಾನದ ವಾಸನೆ ಗಾಳಿಯಲ್ಲಿ ಹರಡುವುದು. ಧೂಮಪಾನದ ವಾಸನೆ ಗಾಳಿಯಲ್ಲಿ ಹರಡುವುದು. ಸ್ಮೋಕ್. ಧೂಮಪಾನದ ವಾಸನೆ ಗಾಳಿಯಲ್ಲಿ ಹರಡುವುದು. ಇದು ಯಾವ ಕ್ರಿಯೆಗೆ ಉದಾಹರಣೆ ಅಂತಂದರೆ ಡಿಫ್ಯೂಷನ್, ವಿಸರಣೆಗೆ ಉದಾಹರಣೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಯಾವ ರೀತಿಯಾಗಿ ಇದು ವಿಸರಣೆಗೆ ಉದಾಹರಣೆ ಆಗ್ತದೆ ಅಂತಂದರೆ ಈಗ ಸ್ಮೋಕ್ ಮಾಡ್ತಿರ್ತಾರೆ. ಆ ಸ್ಮೋಕ್ ಮಾಡ್ತಕ್ಕಂಥ ಜಾಗದಲ್ಲಿ ಏನಪ್ಪ ಅಂತಂದರೆ ಆ ಧೂಮಪಾನದ ವಾಸನೆ ಅಧಿಕವಾಗಿರುತ್ತೆ. ಅದು ಇನ್ನೊಂದು ಪ್ಲೇಸಿಗೆ ಮೂವ್ ಆಗೋದು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆ. ಈಗ ಆ ಕಡೆ ಸ್ಮೋಕಿಂಗ್ ಸ್ಮೆಲ್ ಬರ್ತಿತ್ತು ಅಂತಂದರೆ ಇಲ್ಲಿ ಬರ್ತಿರಲ್ಲ. ಅದು ನಿಧಾನಕ್ಕೇನಪ್ಪ ಅಂತಂದ್ರೆ ಆ ಗಾಳಿ ಈ ಕಡೆನೂ ಸಹ ಏನಪ್ಪ ಅಂತಂದರೆ ಚಲಿಸ್ತದೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಆಗ ರೂಮಲ್ಲಿ ಕಂಪ್ಲೀಟಾಗಿ ಏನಪ್ಪ ಅಂತಂದರೆ ಅದೇ ಸ್ಮೆಲ್ ಬರ್ತಾ ಹೋಗುತ್ತೆ. ಅದು ಯಾವ ರೀತಿಯಾಗಿ ಅಂತಂದರೆ ಆ ಸ್ಮೋಕಿಂಗ್ ಮಾಡ್ತಕ್ಕಂಥ ಒಂದು ಝೋನಲ್ಲಿ ಅಧಿಕವಾಗಿ ಧೂಮಪಾನದ ಅಣುಗಳಿರ್ತವೆ. ಮಾಡದೇ ಇರತಕ್ಕಂತಹ ಗಾಳಿಯಲ್ಲಿ ಏನಪ್ಪ ಅಂತಂದರೆ ಇರೋಲ್ಲ. ಹಾಗಾಗಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗಳಿಗೆ ಅಣುಗಳು ಚಲಿಸುವುದನ್ನು ನಾವೇನಂತ ಕರಿತೀವಿ ಅಂತಂದರೆ
ವಿಸರಣೆ ಅಂತ ಕರಿತೀವಿ. ದಟ್ ಈಸ್ ಬೆಸ್ಟ್ ಎಕ್ಸಾಂಪಲ್. ಧೂಮಪಾನದ ವಾಸನೆ ಗಾಳಿಯಲ್ಲಿ ಹರಡುವುದು. ಆಮೇಲೆ ಆಹಾರದ ವಾಸನೆ ಗಾಳಿಯಲ್ಲಿ ಹರಡುವುದು, ಫುಡ್ ಸ್ಮೆಲ್ ಅಂತ ಕರಿತೀವಿ. ಪಕ್ಕದ ಮನೆಯಲ್ಲಿ ಏನಾದರೂ ಏನಪ್ಪ ಅಂತಂದ್ರೆ ಫುಡ್ ಕುಕ್ ಮಾಡಿದ್ರೆ ಆ ಸ್ಮೆಲ್ ಏನಪ್ಪ ಅಂತಂದರೆ ಈ ನಮ್ಮ ಮನೆಯಲ್ಲೂ ಸಹ ಬರ್ಬೋದು. ಆಹಾರದ ವಾಸನೆ ಗಾಳಿಯಲ್ಲಿ ಹರಡುವುದು, ಧೂಮಪಾನದ ವಾಸನೆ ಗಾಳಿಯಲ್ಲಿ ಹರಡುವುದು, ಸುಗಂಧ ದ್ರವ್ಯದ ವಾಸನೆ ಗಾಳಿಯಲ್ಲಿ ಹರಡುವುದು. ಹೌದಾ? ಇದು ಎಕ್ಸಾಮಿಗೆ ಪ್ರಶ್ನೆಯಾಗಿದೆ. ಒಂದು ಕೋಣೆಯಲ್ಲಿ ಸುಗಂಧ ದ್ರವ್ಯದ ಬಾಟಲಿಯನ್ನು ತೆರೆದಿಟ್ಟಾಗ ಕೋಣೆಯ ತುಂಬ ಏನಪ್ಪ ಅಂತಂದರೆ ಸುಗಂಧ ದ್ರವ್ಯದ ವಾಸನೆ ಬರುತ್ತೆ. ಅದು ಈ ಕೆಳಗಿನ ಯಾವ ಕ್ರಿಯೆಗೆ ಉದಾಹರಣೆ ಅಂತಂದರೆ ಅದು ವಿಸರಣೆಗೆ ಉದಾಹರಣೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಪರ್ಫ್ಯೂಮ್ ಸ್ಮೆಲ್, ದಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಡಿಫ್ಯೂಷನ್. ಹೌದಾ? ಈ ಎಲ್ಲ ಉದಾಹರಣೆಗಳನ್ನು ನಾವೇನಪ್ಪ ಅಂತಂದರೆ ವಿಸರಣೆಯಲ್ಲಿ ನೋಡ್ತಾ ಬರ್ತೀವಿ. ಈ ವಿಸರಣೆಯಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗಳಿಗೆ ಚಲಿಸ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಆಮೇಲೆ ಈ ಭೂಮಿಯಲ್ಲಿರ್ತಕ್ಕಂಥ ನೀರು ಸಸ್ಯದ ಬೇರುಗಳೇನಪ್ಪ ಅಂತಂದ್ರೆ ಹೀರ್ತಾ ಬರ್ತಾವಲ್ಲ, ಅದು ಸಹ ಏನಪ್ಪ ಅಂತಂದ್ರೆ ಈ ವಿಸರಣೆಗೆ ಉದಾಹರಣೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಹೌದಾ? ಭೂಮಿಯಲ್ಲಿರ್ತಕ್ಕಂಥ ನೀರು ಸಸ್ಯದ ಬೇರಿನ ಕಡೆ ಸೆಳೆಯಲ್ಪಡುವುದು, ಅದು ಯಾವ ಕ್ರಿಯೆಗೆ ಉದಾಹರಣೆ ಅಂತಂದರೆ ಅದು ವಿಸರಣೆಗೆ ಉದಾಹರಣೆ. ಬೇರು ತನ್ನ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ಏನಪ್ಪ ಅಂತಂದರೆ ನೀರನ್ನು ಸಾಗಾಣಿಕೆ ಮಾಡುವುದು, ಇದು FDA ಕ್ವಶನ್ ಆಗಿದೆ. ಬೇರಿನ ಮೂಲಕ ನೀರು ಸಸ್ಯದ ಎಲೆಗಳಿಗೆ ಬರುವುದು ಈ ಕೆಳಗಿನ ಯಾವ ಕ್ರಿಯೆಗೆ ಉದಾಹರಣೆ ಅಂತ ಪ್ರಶ್ನೆಯಾಗಿದೆ. ಅದು ವಿಸರಣೆಗೆ ಉದಾಹರಣೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ವಿಸರಣೆ ಅಂತಂದರೆ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗಳು. ಸಸ್ಯಗಳ ಬೇರು ಕಡೆ ಭೂಮಿಯಲ್ಲಿರ್ತಕ್ಕಂಥ ನೀರು ಹೀರಲ್ಪಡುವುದೇನಪ್ಪ ಅಂತಂದರೆ ಅದು ವಿಸರಣೆಗೆ ಉದಾಹರಣೆ. ಆದರೆ ಆ ಬೇರಿನ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಸಾಗಾಣಿಕೆಯಾಗುವುದು ಯಾವ ಕ್ರಿಯೆಗೆ ಉದಾಹರಣೆ ಅಂತಂದರೆ ಇಲ್ಲಿ ಲೋಮನಾಳ ಕ್ರಿಯೆಗೆ ಉದಾಹರಣೆ ಅಂತ ಕರಿತೀವಿ. ಲೋಮನಾಳ ಕ್ರಿಯೆಗೆ ಉದಾಹರಣೆ ಅಂತ ಕರಿತೀವಿ. ಇದು FDA ಪ್ರಶ್ನೆಯಾಗಿದೆ. ಹೌದಾ? ಭೂಮಿಯಲ್ಲಿರುವ ನೀರು ಸಸ್ಯದ ಬೇರಿನ ಕಡೆ ಹೀರಲ್ಪಡುವುದು ಅಥವಾ ಚಲಿಸಲ್ಪಡುವುದು ಯಾವ ಕ್ರಿಯೆಗೆ? ಡಿಫ್ಯೂಷನ್. ಆ ಬೇರಿನ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ, ಎಲೆಗಳಿಗೆ ಆಗಿರ್ಬೋದು, ಹೌದಾ, ಕಾಂಡಗಳಿಗೆ, ಈ ಎಲ್ಲ ಭಾಗಗಳಿಗೆ, ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಸಾಗಾಣಿಕೆ ಆಗುವುದು ಅದು ಲೋಮನಾಳ ಕ್ರಿಯೆಗೆ ಉದಾಹರಣೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಕ್ಯಾಪಿಲರಿ ರಿಯಾಕ್ಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಲೋಮನಾಳ ಕ್ರಿಯೆ ಅಂತಕ್ಕಂಥದ್ದು. ಆಮೇಲೆ ಫಣತೆಯಲ್ಲಿರ್ತಕ್ಕಂಥ ಎಣ್ಣೆ, ಹತ್ತಿಯ ಬತ್ತಿ ಇರುತ್ತೆ, ಆ ಬತ್ತಿಯ ಕಡೆಗೆ ಎಣ್ಣೆ ಆಕರ್ಷಿಸಲ್ಪಡುವುದು ಅಥವಾ ಹೀರಲ್ಪಡುವುದು ಯಾವ ಕ್ರಿಯೆಗೆ ಉದಾಹರಣೆ ಅಂತಂದರೆ ಅದು ವಿಸರಣೆಗೆ ಉದಾಹರಣೆ, ಡಿಫ್ಯೂಷನ್ಗೆ ಉದಾಹರಣೆ. ಆದರೆ ಆ ಬತ್ತಿಯ ಮೂಲಕ ಎಣ್ಣೆ ಏನಪ್ಪ ಅಂತಂದ್ರೆ ಚಲನೆ ಆಗುವುದೇನಪ್ಪ ಅಂತಂದರೆ ಅದು ಲೋಮನಾಳ ಕ್ರಿಯೆಗೆ ಉದಾಹರಣೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ದಿಸ್ ಈಸ್ ವಾಟ್ ಡಿಫ್ಯೂಷನ್ ಅಂತಕ್ಕಂಥದ್ದು. ಹೀರು ಕಾಗದ, ಹೌದಾ? ಆ ಹೀರು ಕಾಗದ ಇಂಕನ್ನು, ಶಾಹಿಯನ್ನು ಅದರ ಮೇಲೆ ಇಂಕ್ ಹಾಕಿದ್ವಿ ಅಂತಂದ್ರೆ ಅದು ಹೀರುತ್ತದೆ. ಅದು ಸಹ ಸುಮಾರು ಸಲ PSI ಎಕ್ಸಾಮಿಗೆ ಪ್ರಶ್ನೆ ಆಗಿದೆ. ಅದು ಸಹ ವಿಸರಣೆಗೆ ಉದಾಹರಣೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ದೀಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಡಿಫ್ಯೂಷನ್ ಅಂತಕ್ಕಂಥದ್ದು. ಅಪ್ಲಿಕೇಶನ್ಸ್ ಆಫ್ ದಿ ಡಿಫ್ಯೂಷನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್. ಓಕೆ, ದಿಸ್ ಇಸ್ ವಾಟ್ ಡಿಫ್ಯೂಷನ್. ಇನ್ನು ಎರಡನೇ ಚಲನೆ ಅಭಿಸರಣೆ ಅಂತಕ್ಕಂಥದ್ದು. ಎರಡನೇ ಚಲನೆ ಅಭಿಸರಣೆ, ಮೋಸ್ಟ್ ಇಂಪಾರ್ಟೆಂಟ್. ಅಭಿಸರಣೆ ಆಸ್ಮೋಸಿಸ್ ಅಂತ ಕರಿತೀವಿ. ಆಸ್ಮೋಸಿಸ್ UPSC ಪ್ರಶ್ನೆಗಳಾಗಿವೆ ಈ ಕಾನ್ಸೆಪ್ಟ್ ಮೇಲೆ. ಇಲ್ಲಿಯೂ ಸಹ ಅಣುಗಳೇನಪ್ಪ ಅಂತಂದರೆ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತವೆ. ದಟ್ ಈಸ್ ಯೂನಿವರ್ಸಲ್ ಟ್ರೂತ್. ವಿಶ್ವ ಸತ್ಯ ಏನಪ್ಪ ಅಂತಂದರೆ ಯಾವಾಗಲೂ ಅಣುಗಳು ಚಲನೆ ಆಗಬೇಕಾಗಿತ್ತು ಅಂತಂದರೆ ಅದು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸಬೇಕು. ಮಾಲಿಕ್ಯೂಲ್ಸ್ ಆಲ್ವೇಸ್ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋವರ್ ಕಾನ್ಸಂಟ್ರೇಷನ್, ಇಸಂಟ್ ಇಟ್? ಎಸ್. ಇನ್ನು ಅಭಿಸರಣೆಯಲ್ಲಿ ಏನು ವ್ಯತ್ಯಾಸವನ್ನು ನೋಡ್ತೀವಿ ಅಂತಂದರೆ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತವೆ, ಆದರೆ ನೀರಿನ ಅಣುಗಳು ಮಾತ್ರ, ನೀರಿನ ಅಣುಗಳು, ಓನ್ಲಿ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋವರ್ ಕಾನ್ಸಂಟ್ರೇಷನ್ through the semi-permeable membrane, through the semi-permeable membrane. Water molecules move from higher concentration to the lower concentration through the semi-permeable membrane is known as osmosis ಅಂತಕ್ಕಂಥದ್ದು. ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ
ಅರೆಪಾರಕ ಪೊರೆಯ ಮೂಲಕ. ಸೆಮಿ ಪರ್ಮಿಯಬಲ್ ಅಂತಂದರೆ ಅರೆಪಾರಕ ಪೊರೆ. ಪರ್ಮಿಯಬಲ್ ಅಂತಂದ್ರೆ ಪರ್ಮಿಟ್ ಅಂತಂದರೆ ಈಗ ನಾನು ಇಲ್ಲಿ ನಿಂತಿರ್ತೀನಿ, ಯಾರೇ ಒಬ್ಬ ವ್ಯಕ್ತಿಯನ್ನು ನಾನು ಹಾದು ಹೋಗಲು ಬಿಟ್ಟರೆ ಪರ್ಮಿಟೆಡ್ ಅಂತಕ್ಕಂಥದ್ದು. ಹೌದಾ? ಪರ್ಮಿಟೆಡ್ ಅಂದರೆ ತನ್ನ ಮೂಲಕ ಹಾದು ಹೋಗಲು ಬಿಡುವುದು. ಸೆಮಿ ಪರ್ಮಿಯಬಲ್ ಅಂದರೆ ನಿರ್ದಿಷ್ಟವಾದ ವಸ್ತುಗಳನ್ನು ಮಾತ್ರ ತನ್ನ ಮೂಲಕ ಹಾದು ಹೋಗಲು. ಇದು ನೀರಿನ ಅಣುಗಳನ್ನು ಮಾತ್ರ ತನ್ನ ಮೂಲಕ ಹಾದು ಹೋಗಲು ಬಿಡುತ್ತದೆ. ಹೌದಾ? ಹಾಗಾಗಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ನಿರ್ದಿಷ್ಟವಾದ ವಸ್ತುಗಳನ್ನು ಮಾತ್ರ ತನ್ನ ಮೂಲಕ ಹಾದು ಹೋಗಲು ಬಿಡುವುದು. ಉದಾಹರಣೆ ಚರ್ಮ. ಈ ಚರ್ಮ ಏನಪ್ಪ ಅಂತಂದರೆ ಜೀವಕೋಶದಲ್ಲಿ ನಿರುಪಯುಕ್ತ ವಸ್ತುಗಳನ್ನು ಬೆವರಿನ ಮೂಲಕ ಏನಪ್ಪ ಅಂತಂದರೆ ಹೊರಗಡೆ ಹಾಕ್ತದೆ. ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು, ಆಕ್ಸಿಜನ್ ಆಗಿರ್ಬೋದು, ಹೌದಾ, ವಾಟ್ ಎವರ್ ಇಟ್ ಮೇ ಬಿ, ವಾತಾವರಣದಲ್ಲಿರ್ತಕ್ಕಂಥ ಒಂದು ಆಮ್ಲಜನಕವನ್ನು ಗಾಳಿಯ ಮೂಲಕ ಏನಪ್ಪ ಅಂತಂದರೆ ತನ್ನ ಮೂಲಕ ಜೀವಕೋಶಕ್ಕೆ ಸಾಗಾಣಿಕೆ ಮಾಡುವುದಾಗಿರ್ಬೋದು. ನಿರ್ದಿಷ್ಟವಾದ ವಸ್ತುಗಳನ್ನು ಮಾತ್ರ ತನ್ನ ಮೂಲಕ ಹಾದು ಹೋಗಲು ಬಿಡುವುದನ್ನು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಅರೆಪಾರಕ ಪೊರೆ ಅಂತ ಕರಿತೀವಿ. ಈ ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಅರೆಪಾರಕ ಪೊರೆಯ ಮೂಲಕ ಚಲಿಸಿದರೆ ಅದನ್ನು ಅಭಿಸರಣೆ ಅಂತ ಕರಿತಾ ಬರ್ತೀವಿ. ವಿಸರಣೆಯಲ್ಲಿ ಏನಾಗ್ತದಂದರೆ ಅಲ್ಲಿ ನೀರಿನ ಅಣುಗಳಾಗಿರ್ಬೋದು, ಘನ ವಸ್ತುಗಳಾಗಿರ್ಬೋದು, ಗಾಳಿ ಆಗಿರ್ಬೋದು, ಸ್ಮೋಕ್ ಅಂತ ಹೇಳಿದ್ವಿ, ಧೂಳಿನ ಕಣಗಳು ಅಂತ ಹೇಳಿದ್ವಿ. ಹೌದಾ? ಈ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಣಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸಿದ್ರೆ ಅದನ್ನು ನಾವು ವಿಸರಣೆ ಅಂತ ಕರಿತೀವಿ. ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಅರೆಪಾರಕ ಪೊರೆಯ ಮೂಲಕ ಚಲಿಸಿದ್ರೆ ಅದನ್ನು ಅಭಿಸರಣೆ ಅಂತ ಕರಿತೀವಿ, ಆಸ್ಮೋಸಿಸ್ ಅಂತ ಕರಿತೀವಿ. ದಿಸ್ ಈಸ್ ವಾಟ್ ಡೆಫಿನೇಷನ್. ಇನ್ನು ಇದರದ ಅಪ್ಲಿಕೇಶನ್ಸನ್ನು ನೋಡ್ತಾ ಬಂದಾಗ ಆಲಮ್ ಅಂತ ಕರಿತೀವಿ. ಆಲಮ್ ನೀರಿನಲ್ಲಿ ಕರಗೋದು. ದಿಸ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಆಲಮ್ ನೀರಿನಲ್ಲಿ ಕರಗುವುದು, ಇದು ಅಭಿಸರಣೆಗೆ ಉದಾಹರಣೆ ಅಂತ ಕರಿತೀವಿ. ಆಲಮ್ ಮೀನ್ಸ್ ಇದು ಯಾಕೆ ನಾವು ನೀರಿನಲ್ಲಿ ಹಾಕ್ತೀವಿ ಅಂತಂದ್ರೆ ನೀರನ್ನು ಶುದ್ಧೀಕರಿಸುವಂಥ ಒಂದು ಘಟಕ ಇದು. ಈಗ ನಾವೇನಪ್ಪ ಅಂತಂದ್ರೆ ಫಿಲ್ಟರ್ ವಾಟರನ್ನು ಕುಡಿತೀವಿ ಮನೆಯಲ್ಲಿ. ಹೌದಾ? ಆ ಫಿಲ್ಟರ್ ಮಷೀನ್ ಏನಪ್ಪ ಅಂತಂದ್ರೆ ನೀರನ್ನು ಶುದ್ಧ ಮಾಡಿ ನಮಗೆ ಕೊಡುತ್ತೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿರೋದು ಅಂತಂದರೆ ಇಂಥ ಒಂದು ರಾಸಾಯನಿಕ ವಸ್ತುಗಳನ್ನು ನೀರಿನಲ್ಲಿ ಬೆರೆಸಿ ಅದನ್ನು ಶುದ್ಧೀಕರಿಸಿ ಅವಾಗ ಕುಡಿತಿದ್ರು. ಅದೇ ರೀತಿಯಾಗಿರ್ತಕ್ಕಂಥ ಒಂದು ವಸ್ತು ಆಲಮ್ ಅಂತಕ್ಕಂಥದ್ದು. ಈ ಆಲಮನ್ನು ನಾವು ನೀರಿನಲ್ಲಿ ಹಾಕಿದಾಗ ಆ ನೀರಿನಲ್ಲಿರ್ತಕ್ಕಂಥ ಒಂದು ಭೌತಿಕ ಕಲ್ಮಶಗಳನ್ನು ಏನಪ್ಪ ಅಂತಂದ್ರೆ ತನ್ನಲ್ಲಿ ಬೆರೆಸ್ಕೊಂಡು ನೀರನ್ನು ಶುದ್ಧೀಕರಣ ಮಾಡುವಂಥ ಒಂದು ಪ್ರೊಸೆಸ್ ಆಗ್ತದೆ. ಆ ಆಲಮ್ ಅಂತಕ್ಕಂಥದ್ದು ನೀರಿನಲ್ಲಿ ಹಾಕಿದಾಗ ಅದು ನೀರಿನೊಂದಿಗೆ ಬೆರೀತದೆ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಅದು ಅಭಿಸರಣೆಗೆ ಉದಾಹರಣೆ ಅಂತ ಕರಿತಾ ಬರ್ತೀವಿ. ಈ ಆಲಮ್ ಬಗ್ಗೆ UPSCಗೆ ಒಂದು ಪ್ರಶ್ನೆ ಆಗಿದೆ. ಈ ಆಲಮನ್ನು ಡಬಲ್ ಸಾಲ್ಟ್ ಅಂತ ಕರಿತೀವಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನೌನ್ ಆ್ಯಸ್ ಡಬಲ್ ಸಾಲ್ಟ್ ಅಂತ ಪ್ರಶ್ನೆಯಾಗಿದೆ UPSCಗೆ. ದಟ್ ಈಸ್ ವಾಟ್ ಆಲಮ್ ಅಂತಕ್ಕಂಥದ್ದು. ಇದನ್ನು ನಾವು ಯಾಕೆ ಡಬಲ್ ಸಾಲ್ಟ್ ಅಂತ ಕರಿತೀವಿ ಅಂತಂದರೆ ಇದರಲ್ಲಿ 2 ಸಾಲ್ಟ್ ಇದ್ದಾವೆ. ಒಂದು ಪೊಟ್ಯಾಷಿಯಮ್, ಇನ್ನೊಂದು ಅಲ್ಯೂಮಿನಿಯಂ. ಪೊಟ್ಯಾಷಿಯಮ್ ಆ್ಯಂಡ್ ಅಲ್ಯೂಮಿನಿಯಂ ಅಂತಕ್ಕಂಥ 2 ಸಾಲ್ಟ್ ಇದ್ದಾವೆ. ಹಾಗಾಗಿ ನಾವು ಆಲಮ್ನ ರಾಸಾಯನಿಕ ಹೆಸರು ಏನಪ್ಪ ಅಂತಂದರೆ ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ ಆಲಮ್ ಅಂತ ಕರಿತೀವಿ. ದ ಕೆಮಿಕಲ್ ನೇಮ್ ಆಫ್ ಆಲಮ್ ಈಸ್ ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ ಆಲಮ್. ಇಟ್ ಈಸ್ ಆಲ್ಸೋ ನೌನ್ ಆ್ಯಸ್ ಡಬಲ್ ಸಾಲ್ಟ್. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ಅಂತಂದರೆ ರ್ಯಾಪಿಡ್ ಬ್ಲಡ್ ಕ್ಲಾಟಿಂಗ್ ಅಂತ ಕರಿತೀವಿ. ಇದನ್ನು ರಕ್ತವನ್ನು ಬೇಗನೆ ಹೆಪ್ಪುಗಟ್ಟಿಸುವ ಸಲುವಾಗಿ ಯೂಸ್ ಮಾಡ್ತೀವಿ. ಇದನ್ನು ನಾವೆಲ್ಲರೂ ನೋಡೀವಿ, ಬಟ್ ಅದಕ್ಕೆ ಆಲಮ್ ಅಂತ ಕರೀತಾರೆ ಅಂತ ಗೊತ್ತಿಲ್ಲ ನಮಗೆ. ಉದಾಹರಣೆ, ಕಟ್ಟಿಂಗ್ ಶಾಪ್ಗಳಲ್ಲಿ ಸೇವಿಂಗ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬ್ಲೇಡ್ ಏನಾದರೂ ಹತ್ತಿದ್ರೆ, ಬ್ಲೀಡಿಂಗ್ ಆಗ್ತಾ ಇದ್ದರೆ ಅಲ್ಲೇನು ಮಾಡ್ತಾರೆ ಅಂತಂದರೆ ಒಂದು ಐಸ್ ಕ್ಯೂಬ್ ಟೈಪ್ ಒಂದು ವಸ್ತು ಇರುತ್ತೆ. ಅದನ್ನೇನಪ್ಪ ಅಂತಂದರೆ ಹಚ್ಚಿ ಕ್ಲೀನ್ ಮಾಡಿದಾಗ ಬ್ಲೀಡಿಂಗ್ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ನಾವು ರಕ್ತವನ್ನು ಬೇಗನೆ ಹೆಪ್ಪುಗಟ್ಟಿಸುವ ಸಲುವಾಗಿ ಏನಪ್ಪ ಅಂತಂದರೆ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ರ್ಯಾಪಿಡ್ ಬ್ಲಡ್ ಕ್ಲಾಟಿಂಗ್ ಅಂತ ಕರಿತೀವಿ. ರ್ಯಾಪಿಡ್ ಬ್ಲಡ್ ಕ್ಲಾಟಿಂಗ್ ಮೀನ್ಸ್ ರಕ್ತವನ್ನು ಬೇಗನೆ ಹೆಪ್ಪುಗಟ್ಟುವ ಸಲುವಾಗಿ ಏನಪ್ಪ ಅಂತಂದರೆ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ಇದು ಪ್ರಮುಖವಾಗಿ 2 ಸಾಲ್ಟ್ಗಳಿಂದ ಮಾಡಲ್ಪಟ್ಟಿರುತ್ತೆ, ಪೊಟ್ಯಾಷಿಯಮ್ ಆ್ಯಂಡ್ ಅಲ್ಯೂಮಿನಿಯಂ. ಹೆನ್ಸ್ ದಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ ಆಲಮ್ ಅಂತಕ್ಕಂಥದ್ದನ್ನು ನೋಡ್ತಾ ಬಂದ್ವಿ. ಆಲಮ್ ನೀರಿನಲ್ಲಿ ಕರಗುವುದು, ಅಭಿಸರಣೆಗೆ ಉದಾಹರಣೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬಂದ್ವಿ. ಓಕೆ, ಎಸ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಡಯಾಲೈಸಿಸ್ ಪ್ರಾಸೆಸ್. ಡಯಾಲೈಸಿಸ್ ಅಂತಕ್ಕಂಥದ್ದು ಕಿಡ್ನಿಗೆ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ. ಕೃತಕವಾಗಿ ತಾತ್ಕಾಲಿಕವಾಗಿ
ರಕ್ತವನ್ನು ಶುದ್ಧೀಕರಿಸ್ತಕ್ಕಂತಹ ಒಂದು ಪ್ರೊಸೆಸ್ಸಿಗೆ, ಒಂದು ಕ್ರಿಯೆಗೆ ಡಯಾಲಿಸಿಸ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ರಕ್ತವನ್ನು ಶುದ್ಧಿ ಮಾಡ್ತಕ್ಕಂಥ ಒಂದು ಕಾರ್ಯ ಕಿಡ್ನಿ ಮಾಡ್ತಾ ಇರುತ್ತೆ. ಅದು ಏನಾದರೂ ದೋಷಪೂರಿತವಾಗಿದ್ದರೆ, ಕಿಡ್ನಿ ಡ್ಯಾಮೇಜ್ ಆದರೆ, ಕಿಡ್ನಿ ಫೇಲ್ ಆದರೆ ನಾವೇನು ಮಾಡ್ತೀವಿ ಅಂದರೆ ಡಯಾಲಿಸಿಸ್ ಪ್ರೊಸೆಸ್ಸನ್ನು ಮಾಡ್ತೀವಿ. ಅದು ಪ್ರೊಸೆಸ್ಸಲ್ಲಿ ಏನಾಗ್ತದೆ ಅಂದರೆ ಕೃತಕವಾಗಿ, ದಟ್ ಈಸ್ ನಾಟ್ ನ್ಯಾಚುರಲಿ, ಕೃತಕವಾಗಿ ತಾತ್ಕಾಲಿಕವಾಗಿ ರಕ್ತವನ್ನು ಶುದ್ಧೀಕರಿಸ್ತಕ್ಕಂಥ ಒಂದು ಪ್ರೋಸೆಸ್ಸಿಗೆ ಡಯಾಲಿಸಿಸ್ ಅಂತ ಕರಿತೀವಿ. ಈ ಡಯಾಲಿಸಿಸ್ ಕಾರ್ಯನಿರ್ವಹಿಸುವುದು ಯಾವುದರ ಮೇಲೆ ಅಂತಂದ್ರೆ ಅಭಿಸರಣೆಯ ಆಧಾರದ ಮೇಲೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಬೃಹತ್ ಪ್ರಮಾಣದ ನೀರಿನ ಶುದ್ಧೀಕರಣ ಘಟಕಗಳು ಕಾರ್ಯನಿರ್ವಹಿಸುವುದು ಯಾವುದರ ಆಧಾರ ಮೇಲೆ ಅಂತಂದರೆ ಅಭಿಸರಣೆಯ ಆಧಾರದ ಮೇಲೆ ಅಂತಕ್ಕಂಥದ್ದು. ಫಿಲ್ಟರ್ ವಾಟರ್ ಪ್ಲಾಂಟೇಷನ್ಸ್ ಅಂತ ಇರ್ತವೆ. ಆ ಪ್ಲಾಂಟೇಷನ್ಸ್ ಎಲ್ಲ ವರ್ಕ್ ಮಾಡೋದು ಯಾವುದರ ಮೇಲೆ ಅಂತಂದರೆ ಅಭಿಸರಣೆಯ ಆಧಾರದ ಮೇಲೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಆಮೇಲೆ ಸಮುದ್ರದ ನೀರು ಶುದ್ಧೀಕರಣಗೊಳಿಸುವುದು ಯಾವ ಕ್ರಿಯೆಗೆ ಉದಾಹರಣೆ ಅಂತಂದರೆ ಅಭಿಸರಣೆಗೆ ಉದಾಹರಣೆ ಆಸ್ಮೋಸಿಸ್. ಆ್ಯಂಡ್ ರಿವರ್ಸ್ ಆಸ್ಮೋಸಿಸನ್ನು ಆಧಾರವಾಗಿಟ್ಟುಕೊಂಡು ಅವು ಕೆಲಸ ಮಾಡ್ತವೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಹೌದಾ? ಈ ಮನೆಯಲ್ಲಿ ಫಿಲ್ಟರ್ ಮಷಿನ್ ನೋಡ್ತಾ ಬಂದಾಗ ಅದರ ಮೇಲೆ RO ಪ್ಯೂರಿಫಿಕೇಷನ್ ಅಂತ ಬರೆದಿರ್ತಾರೆ. RO ಪ್ಯೂರಿಫಿಕೇಷನ್ ಅಂದರೆ ಅಂಡರ್ ದಿ ಪ್ರೊಸೆಸ್ ಆಫ್ ರಿವರ್ಸ್ ಆಸ್ಮೋಸಿಸ್ ದ ವಾಟರ್ ವಿಲ್ ಬಿ ಪ್ಯೂರಿಫೈಡ್ ಅಂತಕ್ಕಂಥದ್ದು. ಈ ರಿವರ್ಸ್ ಆಸ್ಮೋಸಿಸ್ಗೂ ಆಸ್ಮೋಸಿಸ್ಗೂ ಏನು ಡಿಫ್ರೆನ್ಸ್ ಅಂತಂದರೆ ನೋಡಿ, ಇಲ್ಲಿ 2 ಕಂಟೈನರ್ಸ್ ಇರ್ತವೆ, 2 ಕಂಟೈನರ್ಸ್. ಮೋಸ್ಟ್ ಇಂಪಾರ್ಟೆಂಟ್, ಈ ಕಾನ್ಸೆಪ್ಟ್ ಅರ್ಥ ಆದರೆ ಮುಂದಿಂದೆಲ್ಲ ಅರ್ಥ ಆಗುತ್ತೆ. ಹೌದಾ? ಇದೊಂದು ವಾಟರ್ ಕಂಟೈನರ್, ಇಲ್ಲೊಂದು ಪೈಪ್ ಇರುತ್ತೆ. ಥ್ರೂ ದಿ ಪೈಪ್ ದಿಸ್ ಈಸ್ ಅನದರ್ ಕಂಟೈನರ್. ದೀಸ್ 2 ಕಂಟೈನರ್ಸ್ ಆರ್ ಕನೆಕ್ಟೆಡ್ ಥ್ರೂ ದಿ ಪೈಪ್. ಓಕೆ, ಇಲ್ಲಿ ನೀರಿನ ಅಣುಗಳೇನಪ್ಪ ಅಂತಂದರೆ ಯಾವ ರೀತಿಯಾಗಿರ್ತವೆ ಅಂತಂದರೆ ಈ ರೀತಿಯಾಗಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಅಣುಗಳು ಚಲಿಸಬೇಕು ಆ್ಯಕ್ಚುಲಿ. ಹೌದಾ? ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ದಿ ಲೋ ಕಾನ್ಸಂಟ್ರೇಷನ್. ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನಾದರೂ ಆರ್ಟಿಫಿಷಿಯಲಿ ನಾವು ಪ್ರೆಷರನ್ನು ಅಪ್ಲೈ ಮಾಡಿದ್ರೆ, ಒತ್ತಡವನ್ನು ಹೇರಿದ್ರೆ, ಎನರ್ಜಿಯನ್ನು ಅಪ್ಲೈ ಮಾಡಿದ್ರೆ ಇಲ್ಲಿ ಏನಾಗ್ತದೆ ಅಂದರೆ ಕಡಿಮೆ ಸಾಂದ್ರತೆಯಿಂದ ಅಣುಗಳು ಅಧಿಕ ಸಾಂದ್ರತೆ ಕಡೆಗೆ ಚಲಿಸ್ತಾ ಬರ್ತವೆ. ಇದನ್ನು ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತಾ ಬರ್ತೀವಿ. ನೀರು ಶುದ್ಧಿ ಆಗೋದು ಸಹ ಇದೇ ರೀತಿಯಾಗಿ. ಹೌದಾ? ನೀರಿನಲ್ಲಿರ್ತಕ್ಕಂತಹ ಏನಪ್ಪ ಅಂತಂದ್ರೆ ಅಧಿಕ ಪ್ರಮಾಣದ ಖನಿಜಾಂಶಗಳೇನಪ್ಪ ಅಂತಂದರೆ ಕಡಿಮೆಯಾಗಿ ಶುದ್ಧ ಪ್ರಮಾಣದ ನೀರೇನಪ್ಪ ಅಂತಂದರೆ ನಮಗೆ ಸಿಗ್ತಾ ಹೋಗ್ತವೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಸಮುದ್ರದ ಉಪ್ಪು ನೀರು ಶುದ್ಧೀಕರಣಗೊಳಿಸುವುದು ಸಹ ಏನಪ್ಪ ಅಂತಂದರೆ ರಿವರ್ಸ್ ಆಸ್ಮೋಸಿಸ್ನ ಪ್ರೊಸೆಸ್ಸನ್ನು ಆಧಾರವಾಗಿಟ್ಕೊಂಡು ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ದಿಸ್ ಈಸ್ ವಾಟ್ ಆಸ್ಮೋಸಿಸ್ ಅಂತಕ್ಕಂಥದ್ದು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತಂದರೆ ಒಣ ದ್ರಾಕ್ಷಿಗಳನ್ನು, ಡ್ರೈ ಗ್ರೇಪ್ಸ್, ಕ್ರಿಸ್ಮಸ್ ಅಂತ ಕರಿತೀವಿ. ಹೌದಾ? ಆ ಒಣ ದ್ರಾಕ್ಷಿಗಳನ್ನು ನಾವು ನೀರಿನಲ್ಲಿ ನೆನೆಯಿಟ್ಟು ತಿಂತಿರ್ತೀವಿ, ಅದರ ನೀರನ್ನು ಕುಡಿತಿರ್ತಾರೆ. ಆ ಒಣ ದ್ರಾಕ್ಷಿಗಳನ್ನು ನೀರಿನಾಗೆ ಹಾಕಿದಾಗ ಅದು ಬೆಳಿಗ್ಗೆ ಏನಾಗ್ತದೆ ಅಂದರೆ ಊದ್ಕೊಂಡಿರ್ತದೆ. ಅದು ಏನಾಗಿರ್ತದೆ ಅಂತಂದ್ರೆ ಆಸ್ಮೋಸಿಸ್ ಪ್ರೊಸೆಸ್ ಆಗಿರ್ತದೆ ಅಂತಕ್ಕಂಥ. ನೀರಿನ ಅಣುಗಳು ಆ ಒಣ ದ್ರಾಕ್ಷಿಯ ಒಳಭಾಗದಲ್ಲಿ ಏನಪ್ಪ ಅಂತಂದ್ರೆ ಕಡಿಮೆ ಇರ್ತದೆ, ನೀರಿನಲ್ಲಿ ಅಧಿಕವಾಗಿರ್ತವೆ. ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಅಣುಗಳು ಹೋಗಿ ಏನಪ್ಪ ಅಂತಂದ್ರೆ ಅದು ಊದ್ಕೊಂಡಿರ್ತದೆ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ನಾವು ಅಭಿಸರಣೆಯ ಅಪ್ಲಿಕೇಶನ್ಸ್ಗಳನ್ನು ನೋಡ್ತಾ ಬರ್ತೀವಿ. ಹೌದಾ? ಆಲಮ್ ನೀರಿನಲ್ಲಿ ಕರಗುವುದು ಅಭಿಸರಣೆಗೆ ಉದಾಹರಣೆ. ಸಮುದ್ರದ ನೀರು ಶುದ್ಧೀಕರಣಗೊಳಿಸುವುದು ರಿವರ್ಸ್ ಆಸ್ಮೋಸಿಸ್ನ ಪ್ರೊಸೆಸ್ನ ಆಧಾರದ ಮೇಲೆ. ಬೃಹತ್ ಪ್ರಮಾಣದ ನೀರಿನ ಶುದ್ಧೀಕರಣ ಘಟಕಗಳು ಕಾರ್ಯನಿರ್ವಹಿಸುವುದು ಅಭಿಸರಣೆಯ ಆಧಾರದ ಮೇಲೆ. ಡಯಾಲಿಸಿಸ್ ಕಾರ್ಯನಿರ್ವಹಿಸುವುದು ಅಭಿಸರಣೆಯ ಆಧಾರದ ಮೇಲೆ. ಒಣ ದ್ರಾಕ್ಷಿಗಳನ್ನು ನೀರಿನಲ್ಲಿ ನೆನೆಯಿಟ್ಟಾಗ ಊದ್ಕೊಳ್ತವೆ, ಅದು ಸಹ ಅಭಿಸರಣೆಗೆ ಬೆಸ್ಟ್ ಎಕ್ಸಾಂಪಲ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಹೌದಾ? ಎಸ್. ಅನದರ್ ಕಾನ್ಸೆಪ್ಟ್ ಈಸ್ ನೆಕ್ಸ್ಟ್ ಕ್ರಿಯಾತ್ಮಕ ಸಾಗಾಣಿಕೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ವಿಸರಣೆ, ಅಭಿಸರಣೆ ಮತ್ತು ಕ್ರಿಯಾತ್ಮಕ ಸಾಗಾಣಿಕೆ ಅಂತ ನೋಡ್ತಾ ಬಂದ್ವಿ. ಈ ಕ್ರಿಯಾತ್ಮಕ ಸಾಗಾಣಿಕೆಯಲ್ಲಿ ಏನಾಗ್ತದೆ ಅಂತಂದರೆ ಯಾವಾಗಲೂ ಅಣುಗಳು ಏನಾಗ್ತವೆ ಅಂತಂದ್ರೆ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತವೆ. ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುವುದನ್ನು ನಾವೇನಪ್ಪ ಅಂತಂದರೆ ವಿಸರಣೆ ಅಂತ ನೋಡ್ತಾ ಬಂದ್ವಿ. ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಅರೆಪಾರಕ ಪೊರೆಯ ಮೂಲಕ ಚಲಿಸುವುದನ್ನು ಆಸ್ಮೋಸಿಸ್ ಅಭಿಸರಣೆ ಅಂತ ಕರಿತಾ ಬಂದ್ವಿ.
ಇನ್ನು ಮೂರನೇದು ಕ್ರಿಯಾತ್ಮಕ ಸಾಗಾಣಿಕೆ ಅಂತಕ್ಕಂಥದ್ದು, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್, ಕ್ರಿಯಾತ್ಮಕ ಸಾಗಾಣಿಕೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಅಣುಗಳು ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆ ಕಡೆಗೆ ಚಲಿಸ್ತವೆ. ಬಟ್ ನೀವು ಈಗಲೇ ಹೇಳಿದ್ರಿ ಯಾವಾಗಲೂ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತವೆ ಅಂತಂದರೆ ಹಿಯರ್ ಎಕ್ಸ್ಟರ್ನಲ್ ಎನರ್ಜಿ ಈಸ್ ರಿಕ್ವೈರ್ಡ್. ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುವಾಗ ಎನರ್ಜಿಯ ಅವಶ್ಯಕತೆ ಇಲ್ಲ, ಶಕ್ತಿ ವ್ಯಯ ಆಗೋದಿಲ್ಲ, ಬೇಕಾಗಿಲ್ಲ. ಬಟ್ ಇಲ್ಲಿ ಕ್ರಿಯಾತ್ಮಕ ಸಾಗಾಣಿಕೆಯಲ್ಲಿ ಏನಾಗ್ತದೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಲ್ಲಿ ಏನಾಗ್ತದೆ ಅಂತಂದರೆ ಅಣುಗಳು ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆ ಕಡೆ ಚಲಿಸ್ತವೆ. ಎಕ್ಸ್ಟರ್ನಲ್ ಫೋರ್ಸ್ ಈಸ್ ರಿಕ್ವೈರ್ಡ್. ಇದು FD ಎಕ್ಸಾಮಿಗೆ ಪ್ರಶ್ನೆ ಕೇಳಿದ್ದಾನೆ. ಅಣುಗಳು ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆ ಕಡೆಗೆ ಚಲಿಸುವುದನ್ನು ನಾವು ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತಾ ಬರ್ತೀವಿ. ಶಕ್ತಿಯ ವ್ಯಯ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಶಕ್ತಿಯ ವ್ಯಯ ಆಗುತ್ತದೆ, ಎನರ್ಜಿ ಕನ್ಸಂಪ್ಷನ್ ಟೇಕ್ಸ್ ಪ್ಲೇಸ್. ಎಲ್ಲಿ? ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಲ್ಲಿ. ಡಿಫ್ಯೂಷನ್ ಆಸ್ಮೋಸಿಸಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತಿಯ ವ್ಯಯ, ಎನರ್ಜಿ ಕನ್ಸಂಪ್ಷನ್ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಈ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಇದು ನ್ಯಾಚುರಲಿ ಇದು ಆಗೋದಿಲ್ಲ, ಇದು ಸ್ವಾಭಾವಿಕವಾಗಿ ಆಗುವಂಥ ಒಂದು ಪ್ರಕ್ರಿಯೆ ಅಲ್ಲ. ಇದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಮಾತ್ರ ಏನಪ್ಪ ಅಂತಂದರೆ ಆಗ್ತಾ ಬರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ದಿಸ್ ಈಸ್ ವಾಟ್ ಸೆಲ್ ಮೆಂಬ್ರೇನ್, ಕೋಶಪೊರೆ. ಕೋಶಪೊರೆಯ ಮೂಲಕ ವಸ್ತುಗಳ ಸಾಗಾಣಿಕೆಯನ್ನು 3 ಚಲನೆಗಳಾಗಿ ವಿಂಗಡಣೆ ಮಾಡಿದ್ವಿ. ಒಂದು ವಿಸರಣೆ, ಅಭಿಸರಣೆ ಮತ್ತು ಕ್ರಿಯಾತ್ಮಕ ಸಾಗಾಣಿಕೆ ಅಂತಕ್ಕಂಥದ್ದು. ಓಕೆ, ಎಸ್. ನೆಕ್ಸ್ಟ್ ಕೋಶ ದ್ರವ್ಯ ಅಂತಕ್ಕಂಥದ್ದು. ಜೀವಕೋಶವನ್ನು ನಾವು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಿದಾಗ ಪ್ರಮುಖವಾಗಿ ನಮಗೆ 3 ಭಾಗಗಳು ಕಂಡುಬರ್ತವೆ ಅಂತ ನೋಡಿದ್ವಿ. ಒಂದು ಕೋಶಪೊರೆ, 2 ಕೋಶ ದ್ರವ್ಯ ಅಥವಾ ಕೋಶರಸ, 3 ಕೋಶ ಕೇಂದ್ರ ಅಂತಕ್ಕಂಥದ್ದು. ಅದರಲ್ಲಿ ಕೋಶಪೊರೆ ನೋಡ್ತಾ ಬಂದ್ವಿ. ಇನ್ನು ಎರಡನೇ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ದಟ್ ಈಸ್ ಕೋಶ ದ್ರವ್ಯ ಅಂತಕ್ಕಂಥದ್ದು, ಸೈಟೋಪ್ಲಾಸಮ್. ಇದು KS ಪ್ರಶ್ನೆ ಆಗಿದೆ. ವಾಟ್ ಈಸ್ ಸೈಟೋಪ್ಲಾಸಮ್ ಅಂತ ಇದರ ಡೆಫಿನೇಷನ್ ನೋಡ್ತಾ ಹೋದರೆ ನಿಮಗೆ KS ಅಲ್ಲಿ ಒಂದು ಪ್ರಶ್ನೆ ನೋಡಿದಾಗತ್ತೆ. ಹೌದಾ? ವಾಟ್ ಈಸ್ ಸೈಟೋಪ್ಲಾಸಮ್? ಕೋಶ ದ್ರವ್ಯ ಅಂತಂದರೆ ಜೀವಕೋಶದ ಒಂದು ಒಳಭಾಗದಲ್ಲಿರ್ತಕ್ಕಂಥ ಒಂದು ದ್ರವರೂಪದ ರಚನೆ ಅಥವಾ ಲೋಳೆ ರೂಪದ ರಚನೆಯನ್ನು ನಾವು ಕೋಶ ದ್ರವ್ಯ ಅಂತ ಕರಿತಾ ಬರ್ತೀವಿ. ಇದೊಂದು ಜೀವಕೋಶ. ಈ ಜೀವಕೋಶದಲ್ಲಿ ಇಲ್ಲೇನಪ್ಪ ಅಂತಂದ್ರೆ ದ್ರವರೂಪದ ರಚನೆಯನ್ನು ನೋಡ್ತಾ ಬರ್ತೀವಿ. ಓಕೆ, ಹಿಯರ್ ಇದರ ಒಳಭಾಗದಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಲೋಳೆ ಆಕಾರದ ಲೋಳೆ ರೂಪದ ರಚನೆ ಕಾಣುತ್ತದೆ. ಅದನ್ನು ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೈಟೋಪ್ಲಾಸಮ್ ಅಂತ ಕರಿತೀವಿ. ಜೀವಕೋಶದಲ್ಲಿ ಕಂಡುಬರುವ ಲೋಳೆ ರೂಪದ ರಚನೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ KS ಪ್ರಶ್ನೆಯಾಗಿದೆ. ಸೈಟೋಪ್ಲಾಸಮ್ ಅಂತ ಆಪ್ಷನಲ್ಲಿದೆ, ಕೋಶ ದ್ರವ್ಯ ಅಂತ ಇಲ್ಲ. ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ವರ್ಡ್ಗಳನ್ನು ನೀವು ಇಂಗ್ಲೀಷಲ್ಲಿ ತಿಳ್ಕೋಬೇಕು. ಓಕೆ, ಎಸ್. ಲೋಳೆ ರೂಪದ ರಸವನ್ನು ನಾವು ಕೋಶ ದ್ರವ್ಯ ಸೈಟೋಪ್ಲಾಸಮ್ ಅಂತ ಕರಿತಾ ಬರ್ತೀವಿ. ಈ ದ್ರವ್ಯದಲ್ಲಿ, ಈ ಕೋಶ ರಸದಲ್ಲಿ ಚಿಕ್ಕ 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 ಕಣಗಳು ಕಂಡು ಬರ್ತವೆ. ಆ ಕಣಗಳನ್ನು ಕಣದಂಗಗಳು ಅಂತ ಕರಿತೀವಿ. ಕಣದಂಗಗಳು. ಜೀವಕೋಶದಲ್ಲಿ ಕಂಡುಬರುವ ಲೋಳೆ ರೂಪದ ರಚನೆಯನ್ನು ಕೋಶರಸ ಅಥವಾ ಕೋಶದ್ರವ್ಯ ಅಂತ ಕರಿತೀವಿ. ಈ ಕೋಶರಸ ಅಥವಾ ಕೋಶದ್ರವ್ಯದಲ್ಲಿ ಕಂಡುಬರ್ತಕ್ಕಂಥ ಚಿಕ್ಕ ಚಿಕ್ಕ ಕಣಗಳಿಗೆ ಕಣದಂಗಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಆರ್ಗನಲ್ಸ್ ಅಂತ ಕರಿತೀವಿ, ಕಣದಂಗಗಳು ಅಂತ ಕರಿತೀವಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕೋಶ ರಸದಲ್ಲಿ ಕಂಡುಬರುವ ಚಿಕ್ಕ ಚಿಕ್ಕ ಕಣಗಳಿಗೆ ಕಣದಂಗಗಳು ಅಂತ ಕರಿತೀವಿ. ಈ ಕಣದಂಗಗಳನ್ನು ನಾವು ಪ್ರಮುಖವಾಗಿ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಕಣದಂಗಗಳನ್ನು ನಾವು ಪ್ರಮುಖವಾಗಿ ಎಷ್ಟು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಅಂತಂದರೆ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಮೆಂಬ್ರೇನ್ಲೆಸ್, ಆರ್ಗನಲ್ಸ್. ಎರಡನೇದು
ನಾನ್ ಮೆಂಬ್ರೇನ್ಲೆಸ್ ಆರ್ಗನಲ್ಸ್. ಸಿಂಗಲ್ ಮೆಂಬ್ರೇನ್ ಆರ್ಗನ್ಸ್, ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್. ಥರ್ಡ್ ಒನ್ ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಅಂತ ಕರಿತೀವಿ. ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್. ಮೆಂಬ್ರೇನ್ ಲೆಸ್ ಅಂದರೆ ಮೆಂಬ್ರೇನ್ ಇರಲ್ಲ, ಕೋಶ ಪೊರೆಯನ್ನು ಹೊಂದಿಲ್ಲದ ಕಣದಂಗಗಳು. ಸಿಂಗಲ್ ಒಂದೇ ಕೋಶ ಪೊರೆಯನ್ನು ಹೊಂದಿರುವ ಕಣದಂಗಗಳು. ಡಬಲ್ ಎರಡು ಕೋಶ ಪೊರೆಯನ್ನು ಹೊಂದಿರತಕ್ಕಂತಹ ಕಣದಂಗಗಳು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಕಣದಂಗಗಳನ್ನು ಅವುಗಳು ಆವರಿಸಿರ್ತಕ್ಕಂಥ ಪೊರೆಯನ್ನು ಆಧಾರವಾಗಿಟ್ಟುಕೊಂಡು ನಾವು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪೊರೆ ರಹಿತ ಕಣದಂಗಗಳು, ಒಂದೇ ಒಂದು ಪೊರೆಯನ್ನು ಹೊಂದಿರತಕ್ಕಂತಹ ಕಣದಂಗಗಳು, 2 ಪೊರೆಗಳನ್ನು ಹೊಂದಿರತಕ್ಕಂಥ ಕಣದಂಗಗಳು. ಹಾಗಾದರೆ ಈ ಕಣದಂಗಗಳು ಯಾವ್ಯಾವುದು? ಎಕ್ಸಾಂಪಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಮೆಂಬ್ರೇನ್ ಲೆಸ್ ಆರ್ಗನಲ್ಸ್, ಕೋಶ ನಿರ್ದಿಷ್ಟವಾದ ಪೊರೆಯನ್ನು ಹೊಂದಿಲ್ಲದ ಕಣದಂಗಗಳು ಜೀವಕೋಶದಲ್ಲಿ ಯಾವುದ್ಯಾವುದು ಇದ್ದಾವೆ ಅಂತಂದರೆ, ಒಂದು ರೈಬೋಸೋಮ್, ಇನ್ನೊಂದು ಸೆಂಟ್ರಿಯೋಲ್ ಅಂತಕ್ಕಂಥದ್ದು. ರೈಬೋಸೋಮ್, ಇನ್ನೊಂದು ಸೆಂಟ್ರಿಯೋಲ್. ಇವೆರಡೂ ಏನಪ್ಪ ಅಂತಂದರೆ ಜೀವಕೋಶದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಿರ್ದಿಷ್ಟವಾದ ಪೊರೆಯನ್ನು ಹೊಂದಿಲ್ಲದ ಕಣದಂಗಗಳು. ಮೆಂಬ್ರೇನ್ ಲೆಸ್ ಆರ್ಗನಲ್ಸ್, ರೈಬೋಸೋಮ್ ಆ್ಯಂಡ್ ಸೆಂಟ್ರಿಯೋಲ್. ಸಿಂಗಲ್ ಮೆಂಬ್ರೇನ್ ಆರ್ಗನಲ್ಸ್, ಒಂದೇ ಒಂದು ಕೋಶ ಪೊರೆಯನ್ನು ಹೊಂದಿರತಕ್ಕಂಥ ಕಣದಂಗಗಳು ಯಾವುದಾದ್ರು ಅಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದೇ ಒಂದು ನಿರ್ದಿಷ್ಟವಾದ ಪೊರೆಯಿಂದ ಆವೃತವಾಗಿರುತ್ತೆ. ಗಾಲ್ಗಿ ಅಪ್ಯಾರಿಟಸ್ ಅಂತ ಕರಿತೀವಿ. ಗಾಲ್ಗಿ ಅಪ್ಯಾರಿಟಸ್ ಆರ್ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇನ್ನು ಮೂರನೇದು ಪ್ಲಾಸ್ಟಿಡ್ಸ್ ಅಂತ ಕರಿತೀವಿ, ಲೈಸೋಸೋಮ್ ಅಂತ ಕರಿತೀವಿ, ಮೈಕ್ರೋಬ್ಸ್ ಅಂತ ಕರಿತೀವಿ. ದೀಸ್ ಆಲ್ ಆರ್ ಸಿಂಗಲ್ ಮೆಂಬ್ರೇನ್ ಆರ್ಗನಲ್ಸ್, ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್. ಇನ್ನು ಡಬಲ್ ಮೆಂಬ್ರೇನ್ ಆರ್ಗನಲ್ಸಲ್ಲಿ ಮತ್ತೆ ನಾವು 2 ಕಣದಂಗಗಳನ್ನು ನೋಡ್ತಾ ಬರ್ತೀವಿ. ಒಂದು ಮೈಟೋಕಾಂಡ್ರಿಯಾ, ಆಮೇಲೆ ಪ್ಲಾಸ್ಟಿಡ್. ಪ್ಲಾಸ್ಟಿಡ್ ಇಲ್ಲಿ ಹೇಳಿದ್ದೆ ಸಿಂಗಲ್ ಮೆಂಬ್ರೇನ್ ಆರ್ಗನಲ್ಸಲ್ಲಿ, ಪ್ಲಾಸ್ಟಿಡ್ಸ್ ಇಲ್ಲಿಲ್ಲ. ಈ ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸಲ್ಲಿ ಏನಪ್ಪ ಅಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಲೈಸೋಸೋಮ್ ಆಗಿರ್ಬೋದು, ವ್ಯಾಕ್ಯೂಲ್ಸ್ ರಸದಾನಿಗಳಾಗಿರ್ಬೋದು, ಮೈಕ್ರೋಬ್ಸ್ ಆಗಿರ್ಬೋದು. ಇವೆಲ್ಲವೂ ಏನಪ್ಪ ಅಂತಂದರೆ ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್. ಇನ್ನು ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸಲ್ಲಿ ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಸ್ ಬರ್ತವೆ. ಮೆಂಬ್ರೇನ್ ಲೆಸ್ ಆರ್ಗನಲ್ಸಲ್ಲಿ ರೈಬೋಸೋಮ್ ಮತ್ತು ಸೆಂಟ್ರಿಯೋಲ್ಸ್ ಬರ್ತವೆ. ಓಕೆ, ದಿಸ್ ಈಸ್ ವಾಟ್ ಸೈಟೋಪ್ಲಾಸಮ್ ಅಂತಕ್ಕಂಥದ್ದು. ಇದನ್ನು ನಾವು ಡೀಟೇಲ್ಸ್ ಆಗಿ ಮತ್ತೆ ನೋಡ್ತಾ ಬರೋಣ. ವಾಟ್ ಈಸ್ ರೈಬೋಸೋಮ್, ವಾಟ್ ಈಸ್ ಸೆಂಟ್ರಿಯೋಲ್, ವಾಟ್ ಆರ್ ದಿ ಫಂಕ್ಷನ್ಸ್, ವಾಟ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ವೇರ್ ಇಟ್ ಈಸ್ ಪ್ರೆಸೆಂಟ್, what is the role of endoplasmic reticulum in the cell, isn't it? Those are most important. Okay, yes. Next, organelles. ಈ ರೀತಿಯಾಗಿ ಏನಪ್ಪ ಅಂತಂದರೆ ಆರ್ಗನಲ್ಸನ್ನು ನಾವು ಜೀವಕೋಶಗಳಲ್ಲಿ ನೋಡ್ತಾ ಬರ್ತೀವಿ. ದಿಸ್ ಈಸ್ ವಾಟ್ ಪ್ಲಾಸ್ಟಿಡ್ಸ್, ದಿಸ್ ಈಸ್ ಗಾಲ್ಗಿ ಕಾಂಪ್ಲೆಕ್ಸ್, ದಿಸ್ ಈಸ್ ಮೈಟೋಕಾಂಡ್ರಿಯಾ, isn't it? This is ribosome, this is lysosome. Okay, yes, these are what organelles which are present in cell. ಜೀವಕೋಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಕಣದಂಗಗಳು ಅಂತಕ್ಕಂಥದ್ದು. ಇವುಗಳನ್ನು ಇನ್ ಡೀಟೇಲ್ಸ್ ಆಗಿ ನಾವು ನೋಡ್ತಾ ಬರ್ತೀವಿ. ದಿಸ್ ಇಸ್ ವಾಟ್ ಟೈಪ್ಸ್ ಆಫ್ ಆರ್ಗನಲ್ಸ್. ಈಗಲೇ ಹೇಳಿದೆ ನಾವು
ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್, ನಾನ್ ಮೆಂಬ್ರೇನಸ್ ಆರ್ಗನಲ್ಸ್ ಅಂತ ಕೊಟ್ಟಿದ್ವಿ. ಇದರಲ್ಲಿ ಇನ್ನೊಂದು ಬರುತ್ತೆ. ಈ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸಲ್ಲೇ ಮತ್ತೆ 2 ಟೈಪ್ ಮಾಡ್ತೀವಿ ನಾವು. ನಾನ್ ಮೆಂಬ್ರೇನಸ್ ಆರ್ಗನಲ್ಸ್ ಅಂದ್ರೂ ಒಂದೇ, ಮೆಂಬ್ರೇನ್ ಲೆಸ್ ಆರ್ಗನಲ್ಸ್ ಅಂದ್ರೂ ಒಂದೇ. ಇದರಲ್ಲಿ ನಾವು ಮತ್ತೆ ಏನಪ್ಪ ಅಂತಂದರೆ 2 ಟೈಪ್ಸ್: ಸಿಂಗಲ್ ಮೆಂಬ್ರೇನ್, ಡಬಲ್ ಮೆಂಬ್ರೇನ್. ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್, ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಅಂತಕ್ಕಂಥದ್ದು. ಈ ಮೈಟೋಕಾಂಡ್ರಿಯಾ ಆ್ಯಂಡ್ ಇನ್ನೊಂದು ಪ್ಲಾಸ್ಟಿಡ್ ಅಂತ ಬರುತ್ತೆ ಇಲ್ಲಿ, ಪ್ಲಾಸ್ಟಿಡ್ಸ್. ಈ ಮೈಟೋಕಾಂಡ್ರಿಯಾ ಆ್ಯಂಡ್ ಪ್ಲಾಸ್ಟಿಡ್ಸ್, ದೀಸ್ ಆರ್ ಬಿಲಾಂಗ್ಸ್ ಟು what double membrane bounded organelles. And endoplasmic reticulum, Golgi complex or Golgi apparatus, lysosome, vacuoles, microbes, these are belongs to single membrane bounded organelles ಅಂತಕ್ಕಂಥದ್ದು. ಓಕೆನಾ? ಎಸ್, ಇವುಗಳನ್ನು 1 by 1 ಡೀಟೇಲ್ಸ್ ಆಗಿ ನೋಡ್ತಾ ಬರೋಣ. ಫಸ್ಟ್ ಒನ್, ದಟ್ ಈಸ್ ಕಾಲ್ಡ್ ಮೈಟೋಕಾಂಡ್ರಿಯಾ. ವಾಟ್ ಈಸ್ ಮೈಟೋಕಾಂಡ್ರಿಯಾ? ವೇರ್ ಇಟ್ ಈಸ್ ಪ್ರೆಸೆಂಟ್? ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಮೈಟೋಕಾಂಡ್ರಿಯಾ? ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಎಕ್ಸಾಮಿಗೆ PC ಇಂದ ಅಪ್ ಟು UPSC ವರೆಗೂ ಯಾವ ರೀತಿಯಾಗಿ ಈ ಒಂದು ಮೈಟೋಕಾಂಡ್ರಿಯಾ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾನೆ ಅಂತಕ್ಕಂಥದ್ದನ್ನು ಮುಂದೆ ಯಾವ ರೀತಿಯಾಗಿ ಕೇಳ್ಬೋದು ಅಂತಕ್ಕಂಥದ್ದನ್ನು ನಾವು ಡೀಟೇಲ್ಸ್ ಆಗಿ ನೋಡ್ತಾ ಬರೋಣ. ದಿಸ್ ಇಸ್ ವಾಟ್ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು. ಈ ಮೈಟೋಕಾಂಡ್ರಿಯಾವನ್ನು ನಾವು ಜೀವಕೋಶದ ಶಕ್ತಿ ಉತ್ಪಾದಕ ಕೇಂದ್ರ ಅಂತ ಕರಿತೀವಿ. ಇದನ್ನು ಮೈಟೋಕಾಂಡ್ರಿಯಾ ಅಂತ ಹೆಸರು ಕೊಟ್ಟ ವಿಜ್ಞಾನಿ ಬೆಂಡಾ ಅಂತಕ್ಕಂಥವು. ಬೆಂಡಾ ಅಂತಕ್ಕಂಥ ವಿಜ್ಞಾನಿ ಇಂಥದ್ದೊಂದು ಕಣದಂಗ ಜೀವಕೋಶದಲ್ಲಿ ಕಂಡು ಬರುತ್ತೆ, ಅದನ್ನು ಮೈಟೋಕಾಂಡ್ರಿಯಾ ಅಂತ ಕರಿಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಈ ಮೈಟೋಕಾಂಡ್ರಿಯಾ ಏನು ಮಾಡ್ತದೆ ಅಂತಂದ್ರೆ, ಇದು ಶಕ್ತಿಯನ್ನು ಉತ್ಪತ್ತಿ ಮಾಡ್ತದೆ, ಶಕ್ತಿಯನ್ನು ಉತ್ಪತ್ತಿ ಮಾಡ್ತದೆ. ಹಾಗಾಗಿ ಇದನ್ನು ಜೀವಕೋಶದ ಶಕ್ತಿ ಉತ್ಪಾದಕ ಕೇಂದ್ರ, ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತಾ ಬರ್ತೀವಿ. ಜೀವಕೋಶದ ಶಕ್ತಿ ಉತ್ಪಾದಕ ಕೇಂದ್ರ ಯಾವುದು ಅಂಥೇಳಿ ಸುಮಾರು ಸಲ ಎಕ್ಸಾಮಿಗೆ ಪ್ರಶ್ನೆ ಕೇಳಿದ್ದಾನೆ. ಪವರ್ ಹೌಸ್ ಆಫ್ ದಿ ಸೆಲ್ ಈಸ್ ನೌನ್ ಆ್ಯಸ್ ಮೈಟೋಕಾಂಡ್ರಿಯಾ ಅಂತಕ್ಕಂಥ ಒಂದು ಕಣದಂಗವನ್ನು ನಾವು ಶಕ್ತಿ ಉತ್ಪಾದಕ ಕೇಂದ್ರ ಅಂತ ಕರಿತೀವಿ. ಇಲ್ಲಿ ಶಕ್ತಿ ಯಾವ ರೀತಿಯಾಗಿ ಉತ್ಪತ್ತಿ ಆಗ್ತದೆ ಅಂತಂದರೆ, ಆಹಾರ ಮತ್ತು ಆಮ್ಲಜನಕ, ಆಹಾರ ಮತ್ತು ಆಮ್ಲಜನಕ, ಆಹಾರ ಮತ್ತು ಆಮ್ಲಜನಕ ಎರಡೂ ಸೇರಿ ಏನಪ್ಪ ಅಂತಂದರೆ, ಜೀವಕೋಶದಲ್ಲಿ ಆಹಾರ ಮತ್ತು ಆಮ್ಲಜನಕ ಎರಡೂ ಉತ್ಕರ್ಷಿಸಿ ಏನಪ್ಪ ಅಂತಂದರೆ ಶಕ್ತಿಯನ್ನು ಬಿಡುಗಡೆ ಮಾಡ್ತವೆ. ಹಾಗಾಗಿ ಇದನ್ನು ಜೀವಕೋಶದ ಶಕ್ತಿ ಉತ್ಪಾದಕ ಕೇಂದ್ರ ಅಂತ ಕರಿತೀವಿ. ಇದರಲ್ಲಿ ಬಿಡುಗಡೆಯಾದ ಶಕ್ತಿ ATP ರೂಪದಲ್ಲಿರುತ್ತದೆ, ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ATP ರೂಪದಲ್ಲಿರ್ತದೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಆಮೇಲೆ ಇದು ಇನ್ನೊಂದು ಕೆಲಸ ಮಾಡ್ತದೆ. ಏನು ಕೆಲಸ ಮಾಡ್ತದೆ ಅಂತಂದರೆ, ಇದನ್ನು ನಾವು ಜೀವಕೋಶದ ಉಸಿರಾಟ ಅಂಗ ಅಂತ ಕರಿತೀವಿ. ಜೀವಕೋಶದ ಉಸಿರಾಟ ಅಂಗ, ರೆಸ್ಪಿರೇಟರಿ ಪಾರ್ಟ್ ಆಫ್ ದಿ ಸೆಲ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ವಿಚ್ ಈಸ್ ದ ರೆಸ್ಪಿರೇಟರಿ ಪಾರ್ಟ್ ಆಫ್ ದಿ ಸೆಲ್? ಮೈಟೋಕಾಂಡ್ರಿಯಾ ಈಸ್ ದಿ ರೆಸ್ಪಿರೇಟರಿ ಪಾರ್ಟ್ ಆಫ್ ದಿ ಸೆಲ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಜೀವಕೋಶದ ಶಕ್ತಿ ಉತ್ಪಾದಕ ಕೇಂದ್ರ ಮೈಟೋಕಾಂಡ್ರಿಯಾ, ಜೀವಕೋಶದ ಉಸಿರಾಟದ ಅಂಗ ಮೈಟೋಕಾಂಡ್ರಿಯಾ. ಈ ಉಸಿರಾಟ ಜೀವಕೋಶದಲ್ಲಿ ಈ ರೀತಿಯಾಗಿ ಉಸಿರಾಟ ಆಗಿ ಆಹಾರ ಮತ್ತು ಆಮ್ಲಜನಕ ಉತ್ಕರ್ಷಿಸಿ ಶಕ್ತಿ ಬಿಡುಗಡೆ ಆಗ್ತದೆ. ಈ ಶಕ್ತಿ ATP ರೂಪದಲ್ಲಿರ್ತದೆ ಅಂತಕ್ಕಂಥದ್ದನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತಂದರೆ ಕ್ರೆಬ್ಸ್. ಕ್ರೆಬ್ಸ್ ಅಂತಕ್ಕಂಥ ವಿಜ್ಞಾನಿ ಈ ಒಂದು ಸೈಕಲನ್ನು ಕಂಡುಹಿಡಿತಾನೆ. ಈ ರೀತಿಯಾಗಿ ಉಸಿರಾಟದ ಮೂಲಕ ಶಕ್ತಿ ಬಿಡುಗಡೆ ಆಗ್ತದೆ ಅಂತಕ್ಕಂಥದ್ದನ್ನು ಕಂಡುಹಿಡಿತಾನೆ. ಹಾಗಾಗಿ ಇದನ್ನು ನಾವು ಕ್ರೆಬ್ಸ್ ಸೈಕಲ್ನ ತಾಣ ಅಂತ ಕರಿತೀವಿ. ಸೈಟ್ ಆಫ್ ದಿ ಕ್ರೆಬ್ಸ್ ಸೈಕಲ್ ಅಂತ ಕರಿತೀವಿ. ಸೈಟ್ ಆಫ್ ದಿ ಕ್ರೆಬ್ಸ್ ಸೈಕಲ್, ಸೈಟ್ ಆಫ್ ದಿ ಕ್ರೆಬ್ಸ್ ಸೈಕಲ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನೌನ್ ಆಸ್ ಸೈಟ್ ಆಫ್ ದಿ ಕ್ರೆಬ್ಸ್ ಸೈಕಲ್ ಅಂತೇಳಿ ಸುಮಾರು ಸಲ ಎಕ್ಸಾಮಿಗೆ ಪ್ರಶ್ನೆಯಾಗಿದೆ. ದಟ್ ಈಸ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಈಸ್ ನೌನ್ ಆಸ್ ಸೈಟ್ ಆಫ್ ದಿ ಕ್ರೆಬ್ಸ್ ಸೈಕಲ್. ಈ ಒಂದು ಆವಿಷ್ಕಾರಕ್ಕೆ, ಇದು ಆಹಾರ ಆಮ್ಲಜನಕದೊಂದಿಗೆ ಉತ್ಕರ್ಷಿಸಿ ಶಕ್ತಿ ಬಿಡುಗಡೆ ಮಾಡುತ್ತದೆ. ಇದರಲ್ಲಿ ಬಿಡುಗಡೆಯಾದ ಶಕ್ತಿ ATP ಇರ್ತದೆ ಅಂತಕ್ಕಂಥದ್ದನ್ನು ಕಂಡು ಹಿಡಿದ ವಿಜ್ಞಾನಿ ಕ್ರೆಬ್ಸ್. ಈ ಒಂದು ಆವಿಷ್ಕಾರಕ್ಕಾಗಿ ಈ ಕ್ರೆಬ್ಸ್ ಅಂತಕ್ಕಂಥ ವಿಜ್ಞಾನಿಗೆ
1953ರಲ್ಲಿ ಏನಪ್ಪ ಅಂತಂದರೆ ವೈದ್ಯಕೀಯ ನೊಬೆಲ್ ಪಾರಿತೋಷಿಕವನ್ನು ನೀಡಿ ಗೌರವಿಸಲಾಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ದಿಸ್ ಈಸ್ ವಾಟ್ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು. ಮೈಟೋಕಾಂಡ್ರಿಯಾ ಅಂತೇಳಿ ಹೆಸರು ನೀಡಿದ ವಿಜ್ಞಾನಿ ಬೆಂಡ. ಇದು ಆಹಾರವನ್ನು ಆಮ್ಲಜನಕದೊಂದಿಗೆ ಉತ್ಕರ್ಷಿಸಿ ಶಕ್ತಿ ಬಿಡುಗಡೆ ಆಗ್ತದೆ. ಈ ಬಿಡುಗಡೆಯಾದ ಶಕ್ತಿ ATP ರೂಪದಲ್ಲಿರ್ತದೆ. ಹಾಗಾಗಿ ಇದನ್ನು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಇದು ಜೀವಕೋಶದ ಉಸಿರಾಟದ ಅಂಗ. ಇದು ಶಕ್ತಿ ಬಿಡುಗಡೆ ಮಾಡುತ್ತದೆ ಉಸಿರಾಟದ ಮೂಲಕ ಅಂತಕ್ಕಂಥ ಆವಿಷ್ಕಾರವನ್ನು ಮಾಡಿದ ವಿಜ್ಞಾನಿ ಕ್ರೆಬ್ಸ್. ಹಾಗಾಗಿ ಇದನ್ನು ಕ್ರೆಬ್ಸ್ ಸೈಕಲ್ನ ತಾಣ ಅಂತ ಕರಿತೀವಿ. ದಿಸ್ ಈಸ್ ವಾಟ್ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಮೈಟೋಕಾಂಡ್ರಿಯಾದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ರೀಸೆಂಟಾಗಿ KSRP PSI ಎಕ್ಸಾಮಿಗೆ ಒಂದು ಪ್ರಶ್ನೆಯಾಗಿತ್ತು. ಈ ಕೆಳಗಿನ ಯಾವ ಕಣದಂಗ ಸ್ವಂತ DNA ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳಲಾಗಿತ್ತು. ಸ್ವಂತ DNA ಒಳಗೊಂಡಿರ್ತಕ್ಕಂಥ ಕಣದಂಗ ಏನಪ್ಪ ಅಂತಂದ್ರೆ ಮೈಟೋಕಾಂಡ್ರಿಯಾ. ಸ್ವಂತ DNA ಅಂತಕ್ಕಂಥದ್ದು ಇದು ಸ್ವಂತ DNA ಒಳಗೊಂಡಿರುತ್ತೆ. DNA ಇಸ್ ಅ ಜೆನೆಟಿಕ್ ಮೆಟೀರಿಯಲ್. ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತಾ ಬರ್ತೀವಿ. ಹೌದಾ? ಅದು ಮತ್ತೆ ಡೀಟೇಲ್ಸ್ ಆಗಿ ಏನಪ್ಪ ಅಂತಂದರೆ ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿ ನೋಡ್ತಾ ಬರೋಣ. ಈಗ ಸ್ವಂತ DNA ಒಳಗೊಂಡಿರ್ತಕ್ಕಂಥ ಕಣದಂಗ ಅಂತೇಳಿ ಯಾವುದನ್ನು ಕರಿತೀವಿ ನಾವು? ಮೈಟೋಕಾಂಡ್ರಿಯಾನ ಕರಿತೀವಿ. ಹಾಗಾದರೆ ಇಡೀ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಮಾತ್ರ ನಾವು DNA ನೋಡ್ತೀವಾ? ಇಲ್ಲ. ಇದನ್ನು ಹೊರತುಪಡಿಸಿಯೂ ಸಹ ಸ್ವಂತ DNA ಒಳಗೊಂಡಿರ್ತಕ್ಕಂಥ ಒಂದು ಕಣದಂಗ ಇದೆ. ಹಾಗಾಗಿ ಅಲ್ಲಿ ಕ್ವಶನ್ ಏನಂತ ಕೇಳಿದ್ದಾನೆ ಅಂತಂದರೆ ಸ್ಪಷ್ಟವಾಗಿ ಕೇಳಿದ್ದಾನೆ. ಏನು ಅಂತಂದರೆ ಈ ಮೈಟೋಕಾಂಡ್ರಿಯಾದ ಜೊತೆಗೆ ಮತ್ತೆ ನ್ಯೂಕ್ಲಿಯಸ್ಸಲ್ಲಿಯೂ ಸಹ ಸ್ವಂತ DNA ಇರುತ್ತದೆ. ನ್ಯೂಕ್ಲಿಯಸ್. ಹಾಗಾದರೆ ನ್ಯೂಕ್ಲಿಯಸ್ಸನ್ನು ನಾವು ಜೀವಕೋಶದ ಒಂದು ಕಣದಂಗ ಅಂತ ಕರಿಬೋದಾ? ಹೌದು, ಜೀವಕೋಶದ ಒಂದು ಕಣದಂಗವೂ ಹೌದು. ಜೀವಕೋಶದ ಅತ್ಯಂತ ದೊಡ್ಡ ಕಣದಂಗ ನ್ಯೂಕ್ಲಿಯಸ್. ಜೀವಕೋಶದ ಪ್ರಮುಖವಾಗಿರ್ತಕ್ಕಂಥ ಭಾಗವೂ ಸಹ ಏನಪ್ಪ ಅಂತಂದರೆ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು. ಓಕೆ, ಎಸ್. ಈ ನ್ಯೂಕ್ಲಿಯಸ್ ಮತ್ತು ಮೈಟೋಕಾಂಡ್ರಿಯಾಗಳು ಸ್ವಂತ DNA ಒಳಗೊಂಡಿರ್ತವೆ. ಹಾಗಾಗಿ ಅಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಸ್ಪಷ್ಟವಾಗಿದೆ. ನ್ಯೂಕ್ಲಿಯಸ್ಸನ್ನು ಹೊರತುಪಡಿಸಿ ಈ ಕೆಳಗಿನ ಯಾವ ಕಣದಂಗ ಸ್ವಂತ DNA ಒಳಗೊಂಡಿದೆ ಅಂತ KSRP PSI ಎಕ್ಸಾಮಿಗೆ ಪ್ರಶ್ನೆ ಆಗಿದೆ. ಅದು ಏನಪ್ಪ ಅಂತಂದರೆ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ ಕೆಳಗಿನ ಯಾವ ಕಣದಂಗ ನ್ಯೂಕ್ಲಿಯಸ್ಸನ್ನು ಹೊರತುಪಡಿಸಿ ಸ್ವಂತ DNA ಒಳಗೊಂಡಿದೆ ಅಂತಂದರೆ ದಟ್ ಈಸ್ ವಾಟ್ ಮೈಟೋಕಾಂಡ್ರಿಯಾ. ಇಡೀ ಜೀವಕೋಶವನ್ನು ತೆಗೆದುಕೊಂಡಾಗ ಮೈಟೋಕಾಂಡ್ರಿಯಾ ಮತ್ತು ನ್ಯೂಕ್ಲಿಯಸ್ ಈ ಎರಡು ಕಣದಂಗಗಳಲ್ಲಿ ಸ್ವಂತ DNA ನಾವು ನೋಡ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ದಿಸ್ ಈಸ್ ವಾಟ್ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು. ಇದು ಜೀವಕೋಶದ ಎರಡನೇ ಅತ್ಯಂತ ದೊಡ್ಡ ಕಣದಂಗ. ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನಲ್ ಆಫ್ ದಿ ಸೆಲ್ ಈಸ್ ನೌನ್ ಆಸ್ ಮೈಟೋಕಾಂಡ್ರಿಯಾ. ಹಾಗಾದರೆ ಅತ್ಯಂತ ದೊಡ್ಡ ಕಣದಂಗ ಯಾವುದು ಅಂತಂದರೆ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಜೀವಕೋಶದ ಅತ್ಯಂತ ದೊಡ್ಡ ಕಣದಂಗ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಓಕೆ, ದೀಸ್ ಆರ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ವಿ ಶುಡ್ ರಿಮೆಂಬರ್. ಓಕೆ, ರಿಗಾರ್ಡಿಂಗ್ ದಿ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು. ಮೈಟೋಕಾಂಡ್ರಿಯಾದ ರಚನೆ ಯಾವ ರೀತಿಯಾಗಿರುತ್ತೆ ಅಂದರೆ ಇಲ್ಲಿ ತೋರಿಸಿದೆ ನೋಡಿ. ದಿಸ್ ಈಸ್ ವಾಟ್ ಅವರ್ ಮೈಟೋಕಾಂಡ್ರಿಯಾ. ಹೌದಾ? ಎಸ್. ನೆಕ್ಸ್ಟ್ ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಕಂಡು ಬರ್ತಕ್ಕಂಥದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಟ್ ಈಸ್ ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್. ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್, ಎರಡು ಪೊರೆಗಳಿಂದ ಆವೃತವಾಗಿರುತ್ತೆ. ಆದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಪ್ಪ ಅಂತಂದರೆ ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ ಮೈಟೋಕಾಂಡ್ರಿಯಾವನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಕೋಶ ಕೇಂದ್ರದಿಂದ ಕೋಶ ಪೊರೆಯವರೆಗೂ ಈ ರೀತಿಯಾಗಿ ಇರುತ್ತಂದರೆ ಸಂಪರ್ಕ ಕಲ್ಪಿಸುವಂಥ ಒಂದು ಭಾಗ ಕಂಡು ಬರುತ್ತೆ. ಅದನ್ನು ನಾವೇನಪ್ಪ ಅಂತಂದರೆ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇದು ಕೋಶ ಕೇಂದ್ರ. ಜೀವಕೋಶದಲ್ಲಿ ಈ ರೀತಿಯಾಗಿ ನೋಡ್ತೀವಿ. ಇದೊಂದು ಜೀವಕೋಶ ಅಂತ ತೆಗೆದುಕೊಂಡಾಗ ಮಧ್ಯದಲ್ಲಿ ಕೋಶ ಕೇಂದ್ರ ಅಂತ ಇರುತ್ತೆ. ಈ ಕೋಶ ಕೇಂದ್ರದಿಂದ ಕೋಶ ಪೊರೆಯವರೆಗೂ ಒಂದು ಸಂಪರ್ಕ ಕಲ್ಪಿಸುವಂಥ ಒಂದು ಭಾಗ ಇರುತ್ತೆ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಪ್ರಮುಖವಾಗಿ ಎರಡು ವಿಧಗಳು. ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎರಡನೇದು
ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಕ್ಕಂಥದ್ದು. ಕೋಶ ಕೇಂದ್ರದಿಂದ ಕೋಶ ಪೊರೆಯವರೆಗೂ ಸಂಪರ್ಕ ಕಲ್ಪಿಸುವಂತೆ ಕಂಡುಬರುವಂತಹ ಒಂದು ಕಣದಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದರಲ್ಲಿ ಎರಡು ವಿಧಗಳು, ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಥೇಳಿ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಥೇಳಿ ಯಾವುದನ್ನು ಆಧಾರವಾಗಿಟ್ಟುಕೊಂಡು ನಾವು ವಿಂಗಡಣೆ ಮಾಡ್ತೀವಿ ಅಂತಂದರೆ ರೈಬೋಸೋಮನ್ನು ಆಧಾರವಾಗಿಟ್ಟುಕೊಂಡು. ಮೋಸ್ಟ್ ಇಂಪಾರ್ಟೆಂಟ್, ರೈಬೋಸೋಮನ್ನು ಆಧಾರವಾಗಿಟ್ಟುಕೊಂಡು ನಾವು ಸ್ಮೂತ್ ಮತ್ತು ರಫ್ ಅಂತೇಳಿ ವಿಂಗಡಣೆ ಮಾಡ್ತೀವಿ. ಯಾವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳ ಮೇಲೆ ರೈಬೋಸೋಮುಗಳು ಅಂಟಿಕೊಂಡಿರುತ್ತವೆಯೋ, ಈ ರೀತಿಯಾಗಿ ರೈಬೋಸೋಮುಗಳು ಅಂಟಿಕೊಂಡಿರುತ್ತವೆಯೋ ಅದನ್ನು ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಯಾವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳ ಮೇಲೆ ರೈಬೋಸೋಮುಗಳು ಅಂಟಿಕೊಂಡಿರುವುದಿಲ್ಲವೋ ಅದನ್ನು ನಾವೇನಪ್ಪ ಅಂತಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇದು ಏನು ಮಾಡ್ತದೆ ಅಂದರೆ ಕೋಶ ಪೊರೆಯಿಂದ ಕೋಶ ಕೇಂದ್ರದವರೆಗೂ, ಕೋಶ ಕೇಂದ್ರದಿಂದ ಕೋಶ ಪೊರೆಯವರೆಗೂ ವಸ್ತುಗಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡುತ್ತದೆ. ಹಾಗಾಗಿ ಇದನ್ನು ಟ್ರಾನ್ಸ್ಪೋರ್ಟ್ ಪಾರ್ಟ್ ಆಫ್ ದಿ ಸೆಲ್ ಅಂತ ಕರಿತಾ ಬರ್ತೀವಿ. ಟ್ರಾನ್ಸ್ಪೋರ್ಟ್ ಪಾರ್ಟ್ ಆಫ್ ದಿ ಸೆಲ್, ಜೀವಕೋಶದ ಸಾರಿಗೆ ವ್ಯವಸ್ಥೆ ಎಂದು ಕರೆಯಲ್ಪಡುವ ಕಣದಂಗ ಯಾವುದು ಅಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತಾ ಬರ್ತೀವಿ. ಜೀವಕೋಶದ ಅಂಚೆ ವ್ಯವಸ್ಥೆ ಅಂತ ಅನ್ನೋದು ಕರಿತಾ ಬರ್ತೀವಿ. ದಟ್ ಈಸ್ ವಾಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತಾ ಬರ್ತೀವಿ. ಓಕೆ, ಎಸ್, ಟ್ರಾನ್ಸ್ಪೋರ್ಟ್ ಪಾರ್ಟ್ ಆಫ್ ದಿ ಸೆಲ್, ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಬರ್ತೀವಿ. ಅಂಚೆ ವ್ಯವಸ್ಥೆ ಅಂದರೆ ಅದು ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಕಣದಂಗಳಲ್ಲಿ ಹೇಳ್ತೀನಿ, ಜಾಸ್ತಿ ಅದರ ಬಗ್ಗೆ ಇಲ್ಲಿ ತಲೆ ಕೆಡಿಸ್ಕೋಬೇಡಿ. ಓಕೆನಾ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹೌ ಇಟ್ ಈಸ್, ಯಾವ ರೀತಿಯಾಗಿರುತ್ತೆ ಅಂದರೆ ಕೋಶ ಪೊರೆಯಿಂದ ಕೋಶ ಕೇಂದ್ರದವರೆಗೂ ಸಂಪರ್ಕ ಕಲ್ಪಿಸುವಂಥ ಒಂದು ಕಣದಂಗ. ಆ ಕಣದಂಗದ ಮೇಲೆ ರೈಬೋಸೋಮ್ ಇದ್ದರೆ ಅದನ್ನು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ರೈಬೋಸೋಮ್ ಇಲ್ಲದಿದ್ದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇದು ಜೀವಕೋಶದ ಸಾರಿಗೆ ವ್ಯವಸ್ಥೆ ಅಂತ ಕರಿತಾ ಬರ್ತೀವಿ. ಟ್ರಾನ್ಸ್ಪೋರ್ಟ್ ಪಾರ್ಟ್ ಆಫ್ ದಿ ಸೆಲ್ ಅಂತ ಕರಿತಾ ಬರ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ದಿಸ್ ಇಸ್ ವಾಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಇದು. ಓಕೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಗಾಲ್ಗಿ ಅಪಾರೆಟಸ್ ಅಂತ ಕರಿತೀವಿ, ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರಿತಾ ಬರ್ತೀವಿ. ಇದು ಯಾವ ರೀತಿಯಾಗಿರುತ್ತೆ ಅಂತಂದರೆ ಜೀವಕೋಶದಲ್ಲಿ ಕೋಶ ಕೇಂದ್ರದ ಸುತ್ತಲೂ ಈ ರೀತಿಯಾಗಿರ್ತಕ್ಕಂಥ ಮಡಿಕೆ ಆಕಾರದ ರಚನೆಯನ್ನು ನೋಡ್ತಾ ಬರ್ತೀವಿ. ಅದನ್ನು ನಾವು ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇದನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತಂದರೆ ಕೆಮಿಲಿಯೋ ಗಾಲ್ಗಿ. ಕೆಮಿಲಿಯೋ ಗಾಲ್ಗಿ ಅಂತಕ್ಕಂಥ ವಿಜ್ಞಾನಿ ಏನಪ್ಪ ಅಂತಂದ್ರೆ ಗಾಲ್ಗಿ ಕಾಂಪ್ಲೆಕ್ಸನ್ನು ಕಂಡುಹಿಡಿತಾ ಬರ್ತಾನೆ. ಇದು ಏನು ಮಾಡ್ತದೆ ಅಂತಂದರೆ ಜೀವಕೋಶಕ್ಕೆ ಬೇಕಾದ ರಾಸಾಯನಿಕ ವಸ್ತುಗಳ ಉತ್ಪಾದನೆಯನ್ನು ನಿಯಂತ್ರಣ ಮಾಡ್ತದೆ. ಹಾಗಾಗಿ ಇದನ್ನು ಕೆಮಿಕಲ್ ಫ್ಯಾಕ್ಟರಿ ಆಫ್ ದಿ ಸೆಲ್ ಅಂತ ಕರಿತಾ ಬರ್ತೀವಿ. ಕೆಮಿಕಲ್ ಫ್ಯಾಕ್ಟರಿ ಆಫ್ ದಿ ಸೆಲ್, ರಾಸಾಯನಿಕ ವಸ್ತುಗಳ ಕಾರ್ಖಾನೆ ಅಂತ ಕರಿತಾ ಬರ್ತೀವಿ. ಕೆಮಿಕಲ್ ಫ್ಯಾಕ್ಟರಿ ಆಫ್ ದಿ ಸೆಲ್. ಯಾವ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಇದು ಉತ್ಪಾದನೆ ಮಾಡ್ತದೆ ಅಂತಂದ್ರೆ, ಉದಾಹರಣೆಗೆ ಬಾಯಿಯಲ್ಲಿ ಏನಪ್ಪ ಅಂತಂದ್ರೆ ಲಾಲಾಗ್ರಂಥಿಗಳಿರ್ತವೆ. 3 ಜೊತೆ ಲಾಲಾಗ್ರಂಥಿಗಳು ಅಂತ ಕರಿತಾ ಬರ್ತೀವಿ. ಓಕೆ, ಪ್ಯಾರೋಟಿಡ್, ಸಬ್ಲಿಂಗ್ವಲ್, ಸಬ್ ಮ್ಯಾಂಡಿಬುಲಾರ್ ಅಂತಕ್ಕಂಥ ಒಂದು ಲಾಲಾಗ್ರಂಥಿಗಳಿಂದ ಲಾಲಾರಸ ಉತ್ಪತ್ತಿ ಆಗ್ತದೆ. ಆ ಲಾಲಾರಸವನ್ನು ನಾವು ರಾಸಾಯನಿಕ ವಸ್ತು ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳಲ್ಲಿ ಚಯಾಪಚಯ ಕ್ರಿಯೆಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಎಲ್ಲ ದ್ರವವನ್ನು ನಾವೇನಪ್ಪ ಅಂತಂದ್ರೆ ಒಂದು ರಾಸಾಯನಿಕ ವಸ್ತು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಆ ಎಲ್ಲ ರಾಸಾಯನಿಕ ವಸ್ತುಗಳು ಉತ್ಪಾದನೆಯಾಗಲು ಕಾರಣ ಏನಪ್ಪ ಅಂತಂದ್ರೆ ಆಯಾ ಅಂಗದಲ್ಲಿರ್ತಕ್ಕಂಥ ಒಂದು ಜೀವಕೋಶದಲ್ಲಿ ಕಂಡುಬರ್ತಕ್ಕಂತಹ ಒಂದು ಗಾಲ್ಗಿ ಅಪಾರೆಟಸ್ ಅಂತಕ್ಕಂಥ ಒಂದು ಕಣದಂಗ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಗಾಲ್ಗಿ ಕಾಂಪ್ಲೆಕ್ಸ್ ಆರ್ ಗಾಲ್ಗಿ ಅಪಾರೆಟಸ್ ಅಂತ ಕರಿತಾ ಬರ್ತೀವಿ. ಇದನ್ನು ಕೆಮಿಲಿಯೋ ಗಾಲ್ಗಿ ಕಂಡುಹಿಡಿತಾರೆ. ಇದು ಜೀವಕೋಶದಲ್ಲಿ ರಾಸಾಯನಿಕ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ಇದನ್ನು ರಾಸಾಯನಿಕ ವಸ್ತುಗಳ ಕಾರ್ಖಾನೆ ಅಂತ ಕರಿತೀವಿ. ಕೆಮಿಕಲ್ ಫ್ಯಾಕ್ಟರಿ ಆಫ್ ದಿ ಸೆಲ್ ಅಂತ ಕರಿತಾ ಬರ್ತೀವಿ. ದಿಸ್ ಇಸ್ ವಾಟ್ ಗಾಲ್ಗಿ ಕಾಂಪ್ಲೆಕ್ಸ್. ದಿಸ್ ಈಸ್ ಆಲ್ಸೋ ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಲೈಸೋಸೋಮ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಲೈಸೋಸೋಮ್ ಇದು ಏನು ಮಾಡ್ತದೆ ಅಂತಂದರೆ, ಇದು ಜೀವಕೋಶದಲ್ಲಿ ಈ ರೀತಿಯಾಗಿರುತ್ತೆ. ಹೌದಾ, ಜೀವಕೋಶದಲ್ಲಿ
ಇಂಥದ್ದೊಂದು ಕಣದಂಗ ಕಂಡು ಬರುತ್ತೆ, ಅದನ್ನು ಲೈಸೋಸೋಮ್ ಅಂತ ಕರಿತೀವಿ. ಇದು ಜೀವಕೋಶದ ಜೀರ್ಣಕ್ರಿಯೆಗೆ ಸಹಕಾರವನ್ನು ಒದಗಿಸುತ್ತೆ. ಜೀರ್ಣಕ್ರಿಯೆ, ಡೈಜೆಸ್ಟಿವ್ ಪಾರ್ಟ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್. ಡೈಜೆಷನ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನಾವು ಸೇವಿಸಿರ್ತಕ್ಕಂಥ ಆಹಾರ ನಮ್ಮ ದೇಹದಲ್ಲಿ ಜೀರ್ಣ ಆಗಬೇಕು, ಇಲ್ಲಾಂದರೆ ಹೊರಗಡೆ ಬರಬೇಕು. ಒಂದು ಜೀರ್ಣನೂ ಆಗಲಿಲ್ಲ, ದೇಹದಿಂದ ಹೊರಗೂ ಬರಲಿಲ್ಲ ಅಂತಂದರೆ ಅದು ವಿಷವಾಗಿ ಪರಿಣಮಿಸುತ್ತದೆ. ಹೌದಾ? ಫುಡ್ ಪಾಯ್ಸನ್ ಆಗಿ ಸತ್ರು ಅಂತ ವಿಷಯ ಕೇಳಿರ್ತೀರಿ ನೀವು. ಹೌದಾ? ಫುಡ್ ಯಾವಾಗ ಪಾಯ್ಸನ್ ಆಗುತ್ತೆ ಅಂತಂದರೆ ಅದು ಡೈಜೆಸ್ಟ್ ಆಗಲಿಲ್ಲ ಅಂತಂದರೆ ಪಾಯ್ಸನ್ ಆಗುತ್ತೆ. ಹೌದಾ? ಅನ್ಡೈಜೆಸ್ಟೆಡ್ ಮಟೀರಿಯಲ್ಸ್ ಆರ್ ಟಾಕ್ಸಿಕ್ ಕೆಮಿಕಲ್ ಅಂತ ಕರಿತಾ ಬರ್ತೀವಿ. ಹಾಗಾಗಿ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಡೈಜೆಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಸೆಸ್ ಇನ್ ಅವರ್ ಲೈಫ್. ಹೌದಾ? ಆ ಸೇವಿಸಿರ್ತಕ್ಕಂಥ ಆಹಾರ ಜೀರ್ಣ ಆಗಬೇಕು, ಇಲ್ಲಾಂತಂದರೆ ಹೊರಗಡೆ ಬರಬೇಕು. ಇಲ್ಲಾಂತಂದರೆ ಅದು ಟಾಕ್ಸಿಕ್ ಕೆಮಿಕಲ್ ಆಗಿ ಪರಿವರ್ತನೆ ಆಗ್ತದೆ. ಅದರಿಂದ ಮನುಷ್ಯ ಸಾವನ್ನಪ್ತಾನೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಹಾಗಾಗಿ ಈ ಲೈಸೋಸೋಮ್ ಅಂತಕ್ಕಂಥದ್ದು ಜೀರ್ಣಕ್ರಿಯೆ ಮಾಡ್ತದೆ. ಒಂದು ವೇಳೆ ಸರಿಯಾಗಿ ಜೀರ್ಣಕ್ರಿಯೆ ಮಾಡಲಿಲ್ಲ ಅಂತಂದರೆ ಆ ಜೀವಕೋಶ ಸತ್ತೋಗ್ತದೆ. ಹಾಗಾಗಿ ನಾವಿದನ್ನು ಸುಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಸುಸೈಡ್ ಬ್ಯಾಗ್ ಆಫ್ ದಿ ಸೆಲ್, ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಜೀವಕೋಶದ ಜೀರ್ಣಾಂಗ ಅಂಗ ಲೈಸೋಸೋಮ್, ಸುಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಲೈಸೋಸೋಮ್, ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರಿತಾ ಬರ್ತೀವಿ. ಓಕೆನಾ? ದಿಸ್ ಇಸ್ ವಾಟ್ ಲೈಸೋಸೋಮ್. ದಿಸ್ ಈಸ್ ಆಲ್ಸೋ ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ವ್ಯಾಕ್ಯೂಲ್ಸ್, ಮೋಸ್ಟ್ ಇಂಪಾರ್ಟೆಂಟ್. ಈ ವ್ಯಾಕ್ಯೂಲ್ಸ್ ಅಂತಕ್ಕಂಥದ್ದು ಏನು ಮಾಡ್ತದೆ ಅಂತಂದ್ರೆ, ಜೀವಕೋಶದಲ್ಲಿರ್ತಕ್ಕಂತಹ ಉಪಯುಕ್ತ ಆಗಿರ್ಬೋದು, ನಿರುಪಯುಕ್ತವಾಗಿರ್ಬೋದು, ಆ ವಸ್ತುಗಳನ್ನು ಸಂಗ್ರಹಣೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತದೆ. ದಿಸ್ ಈಸ್ ಆಲ್ಸೋ ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್. ಜೀವಕೋಶದಲ್ಲಿ ಎಲ್ಲಿರ್ತದೆ ಅಂತಂದರೆ, ಜೀವಕೋಶದ ಮಧ್ಯಭಾಗದಲ್ಲಿರ್ತಕ್ಕಂತಹ ಕೋಶ ಕೇಂದ್ರದ ಸಮೀಪದಲ್ಲಿ ಇಂಥದ್ದೊಂದು ಖಾಲಿ ಸ್ಥಳಾವಕಾಶ ಕಂಡುಬರ್ತದೆ, ಎಂಟಿ ಸ್ಪೇಸ್. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವಸ್ತುಗಳಿರಲ್ಲ, ಅಂಥ ಒಂದು ಖಾಲಿ ಸ್ಥಳಾವಕಾಶ ಕಂಡುಬರುತ್ತೆ. ಆ ಖಾಲಿ ಸ್ಥಳಾವಕಾಶವನ್ನು ನಾವು ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ವ್ಯಾಕ್ಯೂಲ್ಸ್, ಖಾಲಿ ಸ್ಥಳಾವಕಾಶವನ್ನು ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಈ ವ್ಯಾಕ್ಯೂಲ್ಸ್ ರಸದಾನಿಗಳ ವಿಶೇಷತೆ ಏನು ಅಂತಂದರೆ, ಇದು ಸಸ್ಯ ಮತ್ತು ಪ್ರಾಣಿ ಜೀವಕೋಶ ಎರಡರಲ್ಲಿ ಕಂಡುಬರುತ್ತೆ. ಅದರ ವ್ಯತ್ಯಾಸ ಏನು ಅಂತಂದರೆ, ಸಸ್ಯ ಜೀವಕೋಶದಲ್ಲಿ ಇದು ದೊಡ್ಡದಾಗಿರುತ್ತೆ, ಗಾತ್ರದಲ್ಲಿ ಇದು ದೊಡ್ಡದಾಗಿರುತ್ತೆ. ಪ್ರಾಣಿ ಜೀವಕೋಶದಲ್ಲಿ ಇದೇನಪ್ಪ ಅಂತಂದರೆ, ಚಿಕ್ಕದಾಗಿರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಕಡಿಮೆ ಸಂಖ್ಯೆಯಲ್ಲೂ ಸಹ ಇರ್ತವೆ ಪ್ರಾಣಿ ಜೀವಕೋಶದಲ್ಲಿ. ಸಸ್ಯ ಜೀವಕೋಶಗಳಲ್ಲಿ ದೊಡ್ಡದಾಗಿರುತ್ತೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇನಪ್ಪ ಅಂತಂದರೆ ವ್ಯಾಕ್ಯೂಲ್ಸ್ಗಳನ್ನು, ರಸದಾನಿಗಳನ್ನು ನೋಡ್ತಾ ಬರ್ತೀವಿ. ಇನ್ನು ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರುತ್ತೆ, ಕಡಿಮೆ ಸಂಖ್ಯೆಯ ರಸದಾನಿಗಳನ್ನು ನೋಡ್ತಾ ಬರ್ತೀವಿ. ಹಾಗಾಗಿ ಸಂಗ್ರಹಣಾ ಕೆಪಾಸಿಟಿ, ಸಂಗ್ರಹಣಾ ವ್ಯವಸ್ಥೆ ಸಸ್ಯಗಳಿಗೆ ಹೋಲಿಸಿದಾಗ ಪ್ರಾಣಿಗಳಲ್ಲಿ ಕಡಿಮೆ ಇರುತ್ತೆ. ಸಸ್ಯಗಳಿಗೆ ನೀವು ಎಷ್ಟು ನೀರನ್ನು ಹಾಕ್ಬೋದು, ಅದು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ತದೆ, ಉಳಿದಿರೋದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತದೆ. ಪ್ರಾಣಿಗಳಿಗೆ ಹಾಗಲ್ಲ. ಹೌದಾ? ಸಸ್ಯಗಳಿಗೆ ಕಂಪೇರ್ ಮಾಡಿದ್ರೆ ಪ್ರಾಣಿಗಳಿಗೆ ಅಷ್ಟೊಂದು ನೀರು ಏನಪ್ಪ ಅಂತಂದರೆ ಸಂಗ್ರಹಣೆ ಆಗಲ್ಲ ದೇಹದಲ್ಲಿ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಬಿಕಾಸ್ ಆಫ್ ದಿ ವ್ಯಾಕ್ಯೂಲ್ಸ್. ಸ್ಮಾಲ್ ಸೈಜಲ್ಲಿ ಏನಪ್ಪ ಅಂತಂದರೆ ವ್ಯಾಕ್ಯೂಲ್ಸ್ ಇರ್ತವೆ. ಹಾಗಾಗಿ ಸ್ಟೋರೇಜ್ ಕೆಪಾಸಿಟಿ ಏನಪ್ಪ ಅಂತಂದರೆ ಪ್ಲಾಂಟ್ಸ್ಗಳಲ್ಲಿ ಅಧಿಕವಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಓಕೆನಾ? ಹಾಗಾಗಿ ಇದನ್ನು ಸ್ಟೋರೇಜ್ ಪಾರ್ಟ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಸ್ಟೋರೇಜ್ ಪಾರ್ಟ್ ಆಫ್ ದಿ ಸೆಲ್, ಜೀವಕೋಶದ ಸಂಗ್ರಹಣಾ ವ್ಯವಸ್ಥೆ ಅಂತ ಕರಿತಾ ಬರ್ತೀವಿ. ದಟ್ ಈಸ್ ವಾಟ್ ವ್ಯಾಕ್ಯೂಲ್ಸ್ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಓಕೆ, ಎಸ್, ದಿಸ್ ಈಸ್ ವಾಟ್ ದಿಸ್ ಈಸ್ ಆಲ್ಸೋ ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಟೈಪ್ಸ್ ಆಫ್ ದಿ ಆರ್ಗನಲ್ಸ್. ಓಕೆ, ನಾವೀಗ ಸಿಂಗಲ್ ಮೆಂಬ್ರೇನ್ ಬೌಂಡೆಡ್ ಆ್ಯಂಡ್ ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ಗಳಂಥೇಳಿ ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡಿದ್ವಿ, ಮೆಂಬ್ರೇನಸ್ ಆರ್ಗನಲ್ಸ್ಗಳನ್ನು. ಅದರಲ್ಲಿ ಈ ರೈಬೋಸೋಮ್ ಅಂತಕ್ಕಂಥದ್ದು ಇದು ನಾನ್ ಮೆಂಬ್ರೇನಸ್ ಆರ್ಗನಲ್ಸ್. ಇದು ಮೆಂಬ್ರೇನ್ಲೆಸ್ ಆರ್ ನಾನ್ ಮೆಂಬ್ರೇನಸ್ ಆರ್ಗನಲ್ಸ್ ಅಂತಕ್ಕಂಥದ್ದು. ಓಕೆ, ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟವಾದ ಪೊರೆಯಿಂದ ಆವೃತವಾಗಿರುವುದಿಲ್ಲ ರೈಬೋಸೋಮ್ ಅಂತಕ್ಕಂಥದ್ದು. ಈ ರೈಬೋಸೋಮ್ ಏನಪ್ಪ ಅಂತಂದ್ರೆ ಇದೊಂದು ಚಿಕ್ಕ ಕಣದಂಗ. ಜೀವಕೋಶದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಚಿಕ್ಕ ಕಣದಂಗ ಯಾವುದಪ್ಪ ಅಂತಂದರೆ ಅದು ರೈಬೋಸೋಮ್. ಅತ್ಯಂತ ದೊಡ್ಡ ಕಣದಂಗ ಅಂತಂದರೆ ನ್ಯೂಕ್ಲಿಯಸ್. ಎರಡನೇ ಅತ್ಯಂತ ದೊಡ್ಡ ಕಣದಂಗ ಅಂತಂದರೆ ಮೈಟೊಕಾಂಡ್ರಿಯಾ.
ಅತ್ಯಂತ ಚಿಕ್ಕ ಕಣದಂಗ ಅಂತಂದರೆ ರೈಬೋಸೋಮ್. ಇದು ಏನು ಮಾಡ್ತದೆ ಅಂತಂದರೆ ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ. ಇದು ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ. ಹಾಗಾಗಿ ಇದನ್ನು ಪ್ರೋಟೀನ್ ಫ್ಯಾಕ್ಟರಿ ಆಫ್ ದಿ ಸೆಲ್ ಅಂತ ಕರಿತೀವಿ. ಫಂಕ್ಷನ್ಸ್ ಆಫ್ ದಿ ಆರ್ಗನಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕೆ ಎಸ್ಗೆ ಹೊಂದಿಸಿ ಬರೆಯರಲ್ಲಿ ಕೇಳಿದ್ದಾರೆ. ಒಂದು ಸೈಡ್ ಆರ್ಗನಲ್ಸ್ ಕೊಡ್ತಾರೆ, ಇನ್ನೊಂದು ಸೈಡ್ ಫಂಕ್ಷನ್ಸ್ ಕೊಡ್ತಾರೆ. ಮ್ಯಾಚ್ ದಿ ಫಾಲೋವಿಂಗಲ್ಲೇ ಕೇಳಿಬಿಡ್ತಾರೆ. ಹೌದಾ? ಫಂಕ್ಷನ್ಸ್ ಆಫ್ ದಿ ಆರ್ಗನಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಎಸ್. ರೈಬೋಸೋಮ್ಸ್ ಆರ್ ನೋನ್ ಆಸ್ ಪ್ರೋಟೀನ್ ಫ್ಯಾಕ್ಟರಿ ಆಫ್ ದಿ ಸೆಲ್. ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ, ಹಾಗಾಗಿ ಇದನ್ನು ಪ್ರೋಟೀನ್ ಫ್ಯಾಕ್ಟರಿ ಆಫ್ ದಿ ಸೆಲ್ ಅಂತ ಕರಿತೀವಿ. ಓಕೆ. ಕೆಮಿಕಲ್ ಫ್ಯಾಕ್ಟರಿ ಆಫ್ ದಿ ಸೆಲ್ ಗಾಲ್ಗಿ ಕಾಂಪ್ಲೆಕ್ಸ್. ಪ್ರೋಟೀನ್ ಫ್ಯಾಕ್ಟರಿ ಆಫ್ ದಿ ಸೆಲ್ ರೈಬೋಸೋಮ್. ಓಕೆ. ಆಮೇಲೆ ಪವರ್ ಹೌಸ್ ಆಫ್ ದಿ ಸೆಲ್ ಮೈಟೋಕಾಂಡ್ರಿಯಾ. ರೆಸ್ಪಿರೇಟರಿ ಪಾರ್ಟ್ ಆಫ್ ದಿ ಸೆಲ್ ಮೈಟೋಕಾಂಡ್ರಿಯಾ. ಡೈಜೆಸ್ಟಿವ್ ಪಾರ್ಟ್ ಆಫ್ ದಿ ಸೆಲ್ ಲೈಸೋಸೋಮ್. ಈ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಪಾರ್ಟ್ ಆಫ್ ದಿ ಸೆಲ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಫಂಕ್ಷನ್ಸ್ ಆಫ್ ದಿ ಆರ್ಗನಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಎಸ್. ದಿಸ್ ಇಸ್ ವಾಟ್ ಅತ್ಯಂತ ಚಿಕ್ಕ ಕಣದಂಗ ರೈಬೋಸೋಮ್. ತದನಂತರ ಅನದರ್ ಮೆಂಬ್ರೇನ್ಲೆಸ್ ಆರ್ ನಾನ್ ಮೆಂಬ್ರೇನಸ್ ಆರ್ಗನಲ್ಸ್ ಅಂತಂದರೆ ದಟ್ ಈಸ್ ವಾಟ್ ಸೆಂಟ್ರಿಯೋಲ್. ಇದರ ವಿಶೇಷತೆ ಏನಂತಂದರೆ ಸೆಂಟ್ರಿಯೋಲ್ ಅಂತಕ್ಕಂಥದ್ದು ಇದು ಎನಿಮಲ್ ಸೆಲ್ಲಲ್ಲಿ ಮಾತ್ರ ಕಂಡುಬರುತ್ತೆ. ದಿಸ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ಎನಿಮಲ್ ಸೆಲ್ ಬಟ್ ನಾಟ್ ಇನ್ ಪ್ಲಾಂಟ್ ಸೆಲ್. ದಟ್ ಈಸ್ ವಾಟ್ ಸೆಂಟ್ರಿಯೋಲ್ ಅಂತಕ್ಕಂಥದ್ದು. ಈ ಸೆಂಟ್ರಿಯೋಲ್ ಅಂತಕ್ಕಂಥದ್ದು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುತ್ತೆ. ಇದು ಏನು ಈ ರೀತಿ ಇರುತ್ತೆ ನೋಡಿ. ಸೆಂಟ್ರಿಯೋಲ್ಸ್ ಅಂತಂದರೆ ದಿಸ್ ಈಸ್ ವಾಟ್ ಸ್ಟ್ರಕ್ಚರ್ ಆಫ್ ದಿ ಸೆಂಟ್ರಿಯೋಲ್ಸ್. ಜೀವಕೋಶ, ಈ ಜೀವಕೋಶದಲ್ಲಿ ಈ ರೀತಿಯಾಗಿ ಒಂದು ಕಣದಂಗ ಇರುತ್ತೆ. ಇದನ್ನು ನಾವು ಸೆಂಟ್ರಿಯೋಲ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ವಾಟ್ ಸೆಂಟ್ರಿಯೋಲ್. ಇದನ್ನು ನಾವು ಎನ್ಲಾರ್ಜ್ ಮಾಡಿದ್ರೆ ಈ ರೀತಿಯಾಗಿ ಕಾಣುತ್ತೆ. ಓಕೆ, ಎಸ್. ದಿಸ್ ಇಸ್ ವಾಟ್ ಸೆಂಟ್ರಿಯೋಲ್. ಇದು ಎನಿಮಲ್ ಸೆಲ್ಲಲ್ಲಿ ಮಾತ್ರ ಕಂಡುಬರುತ್ತೆ. ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುತ್ತೆ. ಸಸ್ಯ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಕಂಡುಬರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ ಒಂದು ಸೆಂಟ್ರಿಯೋಲ್ ಅಂತಕ್ಕಂಥದ್ದು ಏನು ಮಾಡ್ತದೆ ಅಂತಂದರೆ ಕದುರಿನ ಆಕಾರದ ಎಳೆಗಳನ್ನು ಉತ್ಪತ್ತಿ ಮಾಡಿ ಕೋಶ ವಿಭಜನೆಗೆ ಸಹಕಾರ ಒದಗಿಸ್ತದೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಇಟ್ ಪ್ರೊಡ್ಯೂಸಸ್ ಸ್ಪಿಂಡಲ್ ಸೇಪ್ಡ್ ಸ್ಟ್ರಕ್ಚರ್ ಆ್ಯಂಡ್ ಹೆಲ್ಪ್ಸ್ ಟು ಡಿವೈಡ್ ಸೆಲ್ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಕದುರಿನ ಆಕಾರ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಕದುರಿನ ಆಕಾರದ ಎಳೆಗಳನ್ನು ಉತ್ಪತ್ತಿ ಮಾಡುವುದರ ಮೂಲಕ ಕೋಶ ವಿಭಜನೆಗೆ ಸಹಕಾರ ಒದಗಿಸುವಂಥ ಒಂದು ಕಣದಂಗ ಯಾವುದು ಅಂತಂದರೆ ಸೆಂಟ್ರಿಯೋಲ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ದಿಸ್ ಇಸ್ ವಾಟ್ ನಾನ್ ಮೆಂಬ್ರೇನಸ್ ಆರ್ಗನಲ್ಸ್ ಆರ್ ಮೆಂಬ್ರೇನ್ಲೆಸ್ ಆರ್ಗನಲ್ಸ್. ಇದು ಸೆಂಟ್ರಿಯೋಲ್. ಓಕೆ, ಎಸ್. ನೆಕ್ಸ್ಟ್, ಜೀವಕೋಶದ ಮೂರನೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ದಟ್ ಈಸ್ ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂತಕ್ಕಂಥದ್ದು. ಯಾವುದೇ ಒಂದು ಜೀವಕೋಶವನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಿದಾಗ ಅದರಲ್ಲಿ ಪ್ರಮುಖವಾಗಿ 3 ಭಾಗಗಳು ಕಂಡುಬರ್ತವೆ ಅಂತಕ್ಕಂಥ ನೋಡಿದ್ವಿ. ಒಂದು ಕೋಶಪೊರೆ, 2 ಕೋಶದ್ರವ್ಯ, 3 ಕೋಶ ಕೇಂದ್ರ. ಕೋಶಪೊರೆ ಮತ್ತು ಕೋಶದ್ರವ್ಯದ ಬಗ್ಗೆ ಈಗಾಗಲೇ ನೋಡಿದ್ದೀವಿ. ಇನ್ನು ಮೂರನೇದು ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ದಟ್ ಈಸ್ ಕೋಶ ಕೇಂದ್ರ ಅಂತಕ್ಕಂಥದ್ದು. ಈ ಕೋಶ ಕೇಂದ್ರ ಯಾರು ಕಂಡುಹಿಡಿದ್ರು ಅಂತಂದರೆ ರಾಬರ್ಟ್ ಬ್ರೌನ್ ಅಂತಕ್ಕಂಥ ವಿಜ್ಞಾನಿ ಈ ಕೋಶ ಕೇಂದ್ರವನ್ನು ಕಂಡುಹಿಡಿತಾನೆ. ಈ ಕೋಶ ಕೇಂದ್ರ ಏನು ಮಾಡ್ತದೆ ಅಂತಂದ್ರೆ ಜೀವಕೋಶದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತದೆ. ಹಾಗಾಗಿ ಇದನ್ನು ಜೀವಕೋಶದ ನಿಯಂತ್ರಕ ಅಂತ ಕರಿತೀವಿ. ಕಂಟ್ರೋಲ್ ಪಾರ್ಟ್ ಆಫ್ ದಿ ಸೆಲ್ ಅಂತ ಕರಿತಾ ಬರ್ತೀವಿ. ದಟ್ ಈಸ್ ವಾಟ್ ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂತಕ್ಕಂಥದ್ದು. ಓಕೆ, ಇದನ್ನು ರಾಬರ್ಟ್ ಬ್ರೌನ್ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿತಾನೆ. ಈ ರೀತಿಯಾಗಿರ್ತಕ್ಕಂಥ ಒಂದು ದುಂಡಾಕಾರದ ರಚನೆ ಕಂಡುಬರುತ್ತೆ ಜೀವಕೋಶದ ಮಧ್ಯಭಾಗದಲ್ಲಿ. ಪ್ರಾಣಿ ಜೀವಕೋಶದಲ್ಲಾದರೆ ಇದು ಜೀವಕೋಶದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಸಸ್ಯ ಜೀವಕೋಶದಲ್ಲಿ ಅಂತಂದರೆ ಸ್ವಲ್ಪ ಕೋಶ ಪೊರೆಯ ಕಡೆ ಏನಪ್ಪ ಅಂತಂದರೆ ಲೊಕೇಟೆಡ್ ಆಗಿರ್ತದೆ. ಹೌದಾ? ಪ್ರಾಣಿ ಜೀವಕೋಶದಲ್ಲಾದರೆ ಜೀವಕೋಶದ ಮಧ್ಯಭಾಗದಲ್ಲಿ, ಸಸ್ಯ ಜೀವಕೋಶದಲ್ಲಾದರೆ ಕೋಶ ಪೊರೆಯ ಸಮೀಪ ಏನಪ್ಪ ಅಂತಂದರೆ ಇದು ಕಂಡುಬರುತ್ತೆ. ದಿಸ್ ಇಸ್ ವಾಟ್ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ನ ಒಳಭಾಗದಲ್ಲಿ ಮತ್ತೊಂದು ದುಂಡಾಕಾರದ ರಚನೆ ಇರುತ್ತೆ. ಇದನ್ನು ನ್ಯೂಕ್ಲಿಯೋಲಸ್, ಕಿರುಕೋಶ ಕೇಂದ್ರ ಅಂತ ಬರ್ತೀವಿ. ಇದರ ಒಳಭಾಗದಲ್ಲಿ ಮತ್ತೆ ದ್ರವರೂಪದ ರಚನೆಯನ್ನು ಕಾಣ್ತೀವಿ. ಅದನ್ನು ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಹೌದಾ?
ಇದು ನ್ಯೂಕ್ಲಿಯರ್ ಎನ್ವಲಪ್, ಕೋಶ ಪೊರೆ, ಕೋಶ ಕೇಂದ್ರ ಪೊರೆ ಅಂತ ಕರಿತೀವಿ. ಈ ಕೋಶ ಕೇಂದ್ರದ ಸುತ್ತಲೂ ಮತ್ತೆ ಒಂದು ಪೊರೆ ಇರುತ್ತೆ, ಅದನ್ನು ಕೋಶ ಕೇಂದ್ರ ಪೊರೆ ಅಂತ ಕರಿತಾ ಬರ್ತೀವಿ. ಹೌದಾ? ಇದು ಕೋಶ ಕೇಂದ್ರ ಅಂತಕ್ಕಂಥದ್ದು ಜೀವಕೋಶದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತದೆ. ಈ ಕೋಶ ಕೇಂದ್ರದಲ್ಲಿ ಏನಾಗ್ತದೆ ಅಂತಂದರೆ ಕದುರಿನಾಕಾರದ ಎಳೆಗಳು ಕಂಡು ಬರ್ತವೆ. ಅವುಗಳನ್ನು ಕ್ರೊಮ್ಯಾಟಿಡ್ಸ್ ಅಂತ ಕರಿತಾ ಬರ್ತೀವಿ. ಆ ಕ್ರೊಮ್ಯಾಟಿಡ್ಸ್ ಏನು ಮಾಡ್ತವೆ ಅಂದರೆ ಕೋಶ ವಿಭಜನೆ ಸಂದರ್ಭದಲ್ಲಿ ಕ್ರೋಮೋಸೋಮ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಕ್ರೋಮೋಸೋಮ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಕ್ರೋಮೋಸೋಮ್ಸ್ ಯಾವ ರೀತಿಯಾಗಿರ್ತವೆ ಅಂತಂದರೆ ಈ ರೀತಿಯಾಗಿರ್ತವೆ. ದಿಸ್ ಈಸ್ ವಾಟ್ ಕ್ರೋಮೋಸೋಮ್ಸ್. ದಿಸ್ ಈಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್. ಕೋಶ ಕೇಂದ್ರದಲ್ಲಿ ಕಂಡುಬರುವ ವರ್ಣಗ್ರಾಹಕ ಜಾಲಗಳು ಕೋಶ ವಿಭಜನೆಯ ಸಂದರ್ಭದಲ್ಲಿ ವರ್ಣತಂತುಗಳಾಗಿ ಪರಿವರ್ತನೆ ಆಗ್ತವೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಪ್ರತಿಯೊಂದು ಜೀವಿ ನಿರ್ದಿಷ್ಟವಾದ ವರ್ಣತಂತುಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆ, ಓಕೆ, ದೀಸ್ ಆರ್ ದಿ ಕ್ರೋಮೋಸೋಮ್ಸ್. ನೋಡಿ, ಇದು ಕ್ರೋಮೋಸೋಮ್ ಸ್ಟ್ರಕ್ಚರ್. ಇದು ಕ್ರೋಮೋಸೋಮ್. ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರೊಮ್ಯಾಟಿಡ್ ನೆಟ್ವರ್ಕ್ಸ್ ಇರ್ತವೆ. ಈ ಕ್ರೊಮ್ಯಾಟಿಡ್ ನೆಟ್ವರ್ಕ್ಸ್ ಏನು ಮಾಡ್ತವೆ ಅಂದರೆ ಕೋಶ ವಿಭಜನೆ ಸಂದರ್ಭದಲ್ಲಿ ಕ್ರೋಮೋಸೋಮ್ಸ್ ಆಗಿ ಕನ್ವರ್ಟ್ ಆಗ್ತವೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಈ ಕ್ರೋಮೋಸೋಮ್ಸ್ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಇವುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವನ್ನು ನೋಡ್ತಾ ಬರ್ತೀವಿ. ಉದಾಹರಣೆ, ಮಾನವನಲ್ಲಿ 46 ಕ್ರೋಮೋಸೋಮ್ಸ್ ಕಂಡು ಬರ್ತವೆ. ಮೋಸ್ಟ್ ಇಂಪಾರ್ಟೆಂಟ್, ಯಾವ ರೀತಿಯಾಗಿ ಕಂಡು ಬರ್ತವೆ, ಅವುಗಳು ಏನು ಮಾಡ್ತವೆ ಅಂತಕ್ಕಂಥದ್ದನ್ನು ನಾವು ನೆಕ್ಸ್ಟ್ ನೋಡ್ತಾ ಬರೋಣ. ನಾಯಿಯಲ್ಲಿ 78 ಕ್ರೋಮೋಸೋಮ್ಸ್ಗಳನ್ನು ನೋಡ್ತಾ ಬರ್ತೀವಿ. ಹೌದಾ? ಫಲಾನೋಣ ಅಂತ ಕರಿತೀವಿ, ಅದರಲ್ಲಿ 8 ಕ್ರೋಮೋಸೋಮ್ಸ್ ಕಂಡು ಬರ್ತವೆ. ಈ ಹುಳು, ನೆಲದ ಹುಳು ಅಂತ ಕರಿತಾ ಬರ್ತೀವಿ, ಅದರಲ್ಲಿ 36 ಕ್ರೋಮೋಸೋಮ್ಸ್ ಇರ್ತವೆ. ಆಫ್ರಿಕನ್ ಉಭಯಜೀವಿ ಕಪ್ಪೆಗಳಲ್ಲಿ ಏನಪ್ಪ ಅಂತಂದರೆ 36 ಕ್ರೋಮೋಸೋಮ್ಸ್ಗಳನ್ನು ನೋಡ್ತೀವಿ. ಗೆದ್ದಲು ಹುಳುಗಳಲ್ಲಿ 36, ಬಾಳೆ ಗಿಡಗಳಲ್ಲಿ 38, ಹುಲಿಯಲ್ಲಿ 38, ಬಾಳೆಹಣ್ಣಿನ ಗಿಡಗಳಲ್ಲಿ 12 ಅಂತಕ್ಕಂಥ ನೋಡ್ತಾ ಬರ್ತೀವಿ. ಹೌದಾ? ಕಡಲೆ ಹುಳದಲ್ಲಿ 2, ಬಾಳೆಹಣ್ಣಿನ ಗಿಡದಲ್ಲಿ ಮತ್ತೆ ಏನಪ್ಪ ಅಂತಂದರೆ 48 ಕ್ರೋಮೋಸೋಮ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ದೀಸ್ ಆರ್ ದಿ ನಂಬರ್ ಆಫ್ ದಿ ಕ್ರೋಮೋಸೋಮ್ಸ್ ಅಂತಕ್ಕಂಥದ್ದು. ಇನ್ನು ಈ ಕ್ರೋಮೋಸೋಮ್ಸ್ಗಳು ಮಾನವನಲ್ಲಿ ಯಾವ ರೀತಿಯಾಗಿರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತಾವೆ. ಹೌದಾ? ಕ್ರೋಮೋಸೋಮ್ಸ್ಗಳ ಸಂಖ್ಯೆ ಮಾನವನಲ್ಲಿ 46 ಇರುತ್ತೆ. ಆರ್ 23 ಪೇರ್ಸ್ ಅಂತ ಕರಿತೀವಿ. ಇವು ಮಾನವನಲ್ಲಿ ಯಾವ ರೀತಿಯಾಗಿರ್ತವೆ, ಇವುಗಳ ರಚನೆ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಬರೋಣ. ಥ್ಯಾಂಕ್ ಯು.